व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतविभवा यावनिमगाः नमः स्वामिन् रामप्रियतवनमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 394ನೆಯ ಪ್ರವಚನ. ಭೀಷ್ಮರು ಧರ್ಮರಾಜನ ಪ್ರಶ್ನೆಗೆ ವಿದೇಹದರಸನ ಜನಕರಾಜನ ಮಾತನ್ನು ಗುರುತಿಸ್ತಾ ಇದ್ದಾರೆ. ರಾಜನು ಮಾಂಡವ್ಯರಿಗೆ ಹೇಳಿದ ಮಾತುಗಳು ಬಹಳ ಸುಂದರವಾದ ಮೋಕ್ಷ ಮಾರ್ಗದ ಮೋಕ್ಷ ಧರ್ಮದ ಅನುಸಂಧಾನಗಳು. ಯಾವಾಗ ನಾವು ಸ್ವಲ್ಪ ಮಟ್ಟಿಗೇನೆ ಪ್ರೀತಿ ಆದರ ಆಶಯ ತೋರಿಸ್ತೇವೆ ಅಂದರೆ ಅದು ಖಂಡಿತವಾಗಿಯೂ ಮತ್ತೆ ಬಹಳ ಆಗಿ ನಮ್ಮನ್ನು ಸಂಕಟಕ್ಕೆ ಈಡು ಮಾಡ್ತದೆ ಅಂತ ಬಹಳ ಸುಂದರವಾದಂತಹ ಒಂದು ನುಡಿ. ಕಿಂಚಿದೇವ ಮಮತ್ವೇನ ಯದಾ ಭವತಿ ಕಲ್ಪಿತಂ ತದೇವ ಪರಿತಾಪಾಯ ನಾಶೇ ಸಂಪದ್ಯತೆ ಪುನಃ. ನಾನು, ನನ್ನದು, ನನಗೆ ಅನ್ನುವ ನೆಲೆಯಲ್ಲಿ ಯಾರ ಮೇಲೋ ಯಾಕೋ ಏನೋ ಅನುಕಂಪೆ, ಪ್ರೀತಿ, ವಿಶ್ವಾಸ ಅನ್ನುವ ನೆಲೆಯಲ್ಲಿ ಸ್ವಲ್ಪ ನಾವು ತಣ್ಣಗಾದರೂ ಹತ್ತಿರ ಹೋದರೂ ಕೊನೆಗೆ ನಮಗೆ ಅದು ಸಂಕಟವನ್ನು ಕೊಡುತ್ತದೆ ಅಂತ. ಹಾಗಾಗಿ ಆದಷ್ಟು ದೂರ ಉಳಿಲಿಕ್ಕೆ ಪ್ರತಿಯೊಂದರಿಂದಲೂ ಪ್ರಯತ್ನಿಸಬೇಕು ಅಂತಾನೆ. ಇದು ಸಾಚ ನಡೆಯತಕ್ಕ ಸಂಗತಿಗಳು. ಯಾರಲ್ಲೇ ಮನೆ ಮಂದಿಯಲ್ಲಿರಲಿ, ಊರಿನ ಜನರಲ್ಲಿರಲಿ, ಯಾರಲ್ಲಿ ಆದರೂ ನಾವೊಂದು ಚೂರು ಅಯ್ಯೋ ನಮ್ಮವ, ಓ ನನಗೆ ಅನ್ನತಕ್ಕ ನೆಲೆಯಲ್ಲಿ ನಾವು ಅವನು ನಾವು ಅಂತ ಹೇಳಿ ಪರಸ್ಪರವಾದಂತಹ ಪ್ರೀತಿ ವಿಶ್ವಾಸದ ಸಂಬಂಧಕ್ಕೆ ಒಳಗೊಂಡರೆ ಖಂಡಿತವಾಗಿಯೂ ಮುಂದೆ ಆತ ಸಂಕಟ ಪಡಲಿಕ್ಕೆ ಉಂಟು ಅಂತ. ಸತ್ಯವೂ ಹೌದು. ನಾವೊಬ್ಬ ಮಿತ್ರನನ್ನು ಒಬ್ಬ ಮನೆಯಲ್ಲಿ ಸಂಪಾದನೆ ಮಾಡಿದರೆ ಗಂಡ ಆಗಲಿ ಹೆಣ್ಣಾಗಲಿ, ಗಂಡು ಆಗಲಿ ಹೆಣ್ಣಾಗಲಿ, ಆದರೆ ಅದೇ ಆತ ನಮಗೆ ಅಥವಾ ಆಕೆ ಶತ್ರುವಾದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಯಾಕೋ ವೈಮನಸ್ಯವನ್ನು ಪಡೆದರೆ ಅವರ ಇಡೀ ಮನೆ ನಮಗೆ ಶತ್ರು ಆಗುತ್ತೆ. ಆಗ ಅವನೊಬ್ಬನಿಂದಾಗಿ ಅವಳೊಬ್ಬಳಿಂದಾಗಿ ಇಡೀ ಮನೆ ಮಿತ್ರರಾಗಿರಲಿಲ್ಲ, ಆಗುವುದಿಲ್ಲ. ಆದರೆ ವಿರೋಧಕ್ಕಾಗುವಾಗ ಎಲ್ಲರೂ ಒಟ್ಟಾಗ್ತಾರೆ. ಹಾಗಾಗಿ ಸರ್ವನಾಶಕ್ಕೆ ಕಾರಣ ಆಗ್ತದೆ ಮಮತೆ ಎನ್ನುವುದು ಅಂತಾನೆ. ಮುಂದಕ್ಕೆ ಮುಂದಕ್ಕೆ ಹೋಗ್ತು ಚೂರು ಒಳ ಹೊಕ್ಕರೆ ಸಾಕು, ಮತ್ತೆ ಸಂಪೂರ್ಣವಾಗಿ ನಾಶ ಎನ್ನುವುದು ಖಾತ್ರಿ. ನಕಾಮಾನ್ ಅನುರುದ್ಧೇತ. ಬಯಕೆಗಳ ಬೆನ್ನ ಹಿಂದೆ ಹೋಗಬಾರದು, ಅವುಗಳನ್ನು ಬೆಳೆಸಬಾರದು, ಅವುಗಳನ್ನು ಪ್ರೀತಿಸಬಾರದು. ಬೇಕುಗಳು ಬಂದಾಗ, ಆಸೆಗಳು ಮೂಡಿದಾಗ ಹೌದೇನೋ ಅಂತ ಯೋಚನೆ ಮಾಡಲಿಕ್ಕೂ ಅವಕಾಶ ಕೊಡಬಾರದು. ಅದಕ್ಕೆ ಕೊಟ್ಟಾಗ ಅದು ಗಚಕ್ಕನೆ ಕೂತ್ಕೊಳ್ತದೆ. ದುಃಖಂ ಕಾಮೇಶು ವೈರತಿ. ಬಯಕೆಗಳ ಬೆನ್ನ ಹತ್ತಿದರೆ, ಅದನ್ನು ಇಷ್ಟಪಟ್ಟರೆ ಖಂಡಿತವಾಗಿಯೂ ದುಃಖ ಅನುಭವಿಸುವುದು ಖಂಡಿತ, ಅನ್ಯಾಯ ಆಗಿಯೇ ಆಗ್ತದೆ. ಹಾಗಾಗಿ ಬೇಕುಗಳು ಬಂದಾಗ ಅಲ್ಲಿ ಅವುಗಳನ್ನು ಮುಗಿಸಿಬಿಡಬೇಕು. ಮತ್ತೆ ನೋಡುವ ಅಂದಾಗದು ಮತ್ತಷ್ಟು ದೊಡ್ಡ ಭೂತವಾಗಿ ಬರ್ತದೆ. ಸ್ವಲ್ಪ ಇರಲಿ ಅಂದಾಗದು ಪೂರ್ಣವಾಗಿಯೂ ತನ್ನ ಸ್ಥಾನವನ್ನು
ಆಕ್ರಮಿಸ್ತದೆ. ಸಂಪತ್ತೆಲ್ಲ ಬಂದರೆ ಆಗ ನಾನು ಅದನ್ನು ನೋಡಿಕೊಳ್ತೇನೆ ಅಂದರೆ ಅದು ಇನ್ನೂ ತಪ್ಪು ಅಂತಾನೆ. ನೋಡಿ, ಧರ್ಮ ಅರ್ಥ ಕಾಮ ಇದು ತ್ರಿವರ್ಗ ಬದುಕಿನಲ್ಲಿ ಹೇಳಬೇಕಾದ್ದು ಇರುವಂಥದ್ದು. ಇದರಲ್ಲಿ ಸಂಪತ್ತು ಎನ್ನುವುದು ಮಧ್ಯದಲ್ಲಿ ಉಂಟು. ಅದು ದೊರೆತಾಗ, ಅದು ಪಡೆದಾಗ ಅದು ಬೇಕೇ. ಬದುಕು ಅಂದಾಗ ದುಡ್ಡಿನ ವ್ಯವಹಾರವೇ. ಆ ದುಡ್ಡಿನಲ್ಲಿ ಏನನ್ನು ನಡೆಸಬೇಕು ಅಂತ, ಅತ್ತ ಧರ್ಮ ಇದೆ, ಇತ್ತ ಕಾಮ ಇದೆ. ಯಾವುದರೆಡೆಗೆ ವಾಲ್ತಾನೆ ಅಂತ. ಕಾಮದೆಡೆಗೆ ವಾಲಿದ ಅವನು ಧರ್ಮ ಮಾಡುವುದಿಲ್ಲ ಅಂತ ಅರ್ಥ. ಅದನ್ನೇ ಅವರು ಹೇಳಿದ್ದು, ನೀನು ಕಾಮದೆಡೆಗೆ ವಾಲಿದೀಯ ನ ಕಾಮಾನ ಅನುರುದ್ಧೇತ ದುಃಖಂ ಕಾಮೇಶ್ವೇ ಇರತಿ. ಅಲ್ಲಿ ಹೋದ ತಕ್ಷಣ ನೀನು ಪೆಡೆ ತಿಂತೀಯ, ನೀನೇ ಸೋಲ್ತೀಯ. ಹಾಗಾಗಿ ವಾಲಬೇಕಾದ್ದು ಇತ್ತ ಬದಿಗೆ, ಧರ್ಮದೆಡೆಗೆ. ಪ್ರಾಪ್ಯಾರ್ಥಂ ಉಪಯುಂಜೀತ ಧರ್ಮಂ ಕಾಮಾನ್ ವಿವರ್ಜಯೇತ್. ಅತ್ತ ಬೆನ್ನು ಹಾಕು, ಇತ್ತ ಮೋರೆ ಹಾಕು. ಸಂಪತ್ತು ಬಂದಾಗ ಚೆನ್ನಾಗಿ ಧರ್ಮವನ್ನು ಆಚರಿಸಲಿಕ್ಕೆ ನೋಡು. ಅದುವೇ ಕಾಮನೆ ಆಗಬೇಕು, ಅದನ್ನೇ ಕಾಮನೆಯನ್ನಾಗಿಸಿಕೊಳ್ಬೇಕು, ಅದು ಬೇಕು ಅಂತ ಅನಿಸಿಕೊಳ್ಳುವ ಹಾಗೆ. ವಿದ್ವಾನ್ ಸರ್ವೇಷು ಭೂತೇಷು ವ್ಯಾಘ್ರ ಮಾಂಸೋಪಮೋ ಭವೇತ್ ಕೃತಕೃತ್ಯ ವಿಶುದ್ಧಾತ್ಮ ಸರ್ವಂ ತ್ಯಜತಿ ವೈ ಸ್ವಯಂ. ಎಲ್ಲ ವಿಷಯಗಳಲ್ಲಿ ಹೇಗಿರಬೇಕು ಅಂದಾಗ ಇವ ವ್ಯಾಘ್ರ ಮಾಂಸೋಪಮ ಆಗಬೇಕು. ವ್ಯಾಘ್ರ ಮಾಂಸೋಪಮ ಅಂದರೆ ವ್ಯಾಘ್ರ ಮಾಂಸದಂತೆ ಅಂದರೆ ಹುಲಿ ಮಾಂಸದಂತೆ ಅಂದರೆ ಹುಲಿ ಅದು ತನ್ನ ಮೈಯಲ್ಲಿ ಗಾಯ ಆದರೆ ಆ ಗಾಯವನ್ನು ಸರಿ ಮಾಡಲಿಕ್ಕೆ ಮತ್ತೊಂದು ಕಡೆಯಿಂದ ತನ್ನ ಮೈಯ ಹಸಿಯಾದ ಚಂದವಾದ ಮಾಂಸವನ್ನು ಕಿತ್ತು ಅಂಟಿಸ್ತದೆ. ಅಲ್ಲಿಗೆ ಮೊದಲ ಗಾಯ ಒಣಗುತ್ತದೆ, ಅದು ಕೂಡುತ್ತದೆ, ಅದರದ್ದೇ ಚರ್ಮ ಅಲ್ವ, ಕಸಿ ಆಗ್ತದೆ, ಅದಕ್ಕೆ ಗೊತ್ತುಂಟು. ಆದರೆ ಇನ್ನೊಂದು ತೆಗೆದ ಜಾಗ ಉಂಟಲ್ಲ, ಅದನ್ನೇನು ಮಾಡೋದು? ಈಗ ಲೋಕದಲ್ಲಿ ಚರ್ಮಗಸಿ ಮಾಡುವಾಗ ಮೂಗಿಗೆ ಕೆನ್ನೆದ್ದಲ್ಲಿ ಕುಳ್ಳಿರಿಸ್ತಾರೆ. ಆ ಕೆನ್ನೆಯಲ್ಲಿ ಮತ್ತೆ ಹೊಸತ್ತು ಚರ್ಮ ಮೂಡುವಂತೆ ಮದ್ದು ಹಾಕಿ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಬರ್ನಾದ ಅಥವಾ ಹಾಳಾದ ಚರ್ಮಗಳ ಮೇಲೆ ಕಸಿ ಮಾಡುವಾಗ ಅವನದ್ದೇ ಚರ್ಮಗಳನ್ನೇ ಅತ್ತಿನ ಇತ್ತಕ್ಕೆ ಮಾಡುವ ಮೂಲಕ ಪಕ್ಕನೆ ಅಭ್ಯಾಸದಿಂದ ಅದು ಕುಡಿಕೊಳ್ತದೆ ಅಂತ, ಬೇರೊಬ್ಬರ ಚರ್ಮದಿಂದ ಆಗೋದಿಲ್ಲ ಅಂತ. ಹಾಗೆ ಈ ಹುಲಿ ಮಾಡಿದ್ದು ಚೆನ್ನಾಗಿತ್ತು. ಅದು ಕಚ್ಚಿ ಪರಚಿ ಗಾಯದ ಮತ್ತೊಂದೆಡೆಗೆ ಅದನ್ನು ಟೇಪೆ ಮಾಡಿ ಬಿಡುತ್ತದೆ. ಅದರದಕ್ಕೆ ಇಷ್ಟೇ ಕತ್ತರಿಸಬೇಕು, ಇಷ್ಟೇ ದೊಡ್ಡದು ಅಂತ ಸರಿಯಾಗಿ ಅಳತೆಯಲ್ಲಿ ಬರುವುದಿಲ್ಲ. ಹೀಗಾಗಿ ಮತ್ತೊಂದು ಗಾಯ ಆಗಲಿಕ್ಕೆ ಹೋಗಿ ಅದು ಅದರಲ್ಲಿ ಸಂಕಟ ಪಡ್ತದೆ. ಅದನ್ನು ಮತ್ತೆ ತುಂಬಿಸ್ಲಿಕ್ಕೆ ಇನ್ನೊಂದು ಗಾಯವನ್ನು ಮಾಡಿಕೊಳ್ತದೆ. ಹೀಗೆ ಮೈ ತುಂಬ ಪರಚಿಕೊಂಡು ಕಚ್ಚಿಕೊಂಡು ಕಿತ್ತುಕೊಂಡು ಮಾಂಸವನ್ನು ತಾನೇ ತಾನಾಗಿ ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಹಾಗೆ ತಿಳಿದವನು ಬೇಕುಗಳನ್ನು ಹೇಗೆ ಅದುಮಿಟ್ಟು ಮುಗಿಸಿ ಹಾಕಿ ಒಂದರಿಂದ ಒಂದಕ್ಕೆ ಹೊಡೆದಾಕಿ ತಾನು ಒಂದು ಚೂರು ಕಾಮನೆಗಳಲ್ಲಿ ಸೋಲದಂತೆ ಇಲ್ಲದಂತೆ ಸಂಪೂರ್ಣ ಕಾಮನೆಗಳ ನಾಶ ಆಗುವಂತೆ ನೋಡಿಕೊಳ್ಳಬೇಕು. ಇದು ಅವನ ತ್ಯಾಗಕ್ಕಿಂತ ಹೆಚ್ಚು ವಿಶ್ವಾಸಗಳ, ವಸ್ತುಗಳ, ವಿಷಯಗಳ ತ್ಯಾಗಕ್ಕೆ ಹೇಳಿಸಿದ್ದು. ಹೀಗಾಗಿ ಇಲ್ಲಾಗಿಸಿಕೊಳ್ಳುವ ನೆಲೆಯಲ್ಲಿ ಮಾತ್ರ ಇದು ದೃಷ್ಟಾಂತ. ವ್ಯಕ್ತಿ ಸೊನ್ನೆ ಆಗುವುದರಲ್ಲೆಲ್ಲ ವಿಷಯ ಸೊನ್ನೆ ಆಗುವುದರಲ್ಲಿ. ಆದ್ರಿಂದ ಅವನು ಕೃತಕೃತ್ಯನಾಗ್ತಾನೆ, ವಿಶುದ್ಧಾತ್ಮನಾಗ್ತಾನೆ. ಬಯಕೆಗಳನ್ನು ಅಲ್ಲಿಗೆ ಒಂದಕ್ಕೆಂದು ಒಡೆದು ಹಾಕಿಸಿ ಇಲ್ಲ ಮಾಡಿಕೊಂಡಾಗ ಬಹಳ ಚೆನ್ನಾಗಿ ಅನುಕೂಲಕ್ಕೆ ಬರ್ತಾನೆ. ಇದನ್ನು ಗಮನಿಸಬೇಕಾಗ್ತು. ಇಲ್ಲದಿದ್ದಲ್ಲಿ ಆತನಿಗೆ ಏನೋ ಸಿಹಿ ತಿನ್ನುವ ಚಾಪಲಕ್ಕೆ ಒಳಗಾಗಿ ತಿಂದರೆ ಮೊದಲಿಗೆ ಅದಕ್ಕೆ ಸರಿ ಮಾಡಲಿಕ್ಕೆ ಕಹಿ ತಿನ್ನಬೇಕು. ಅವನು ಕಹಿ ತಿಂದದ್ದರ ಪ್ರಭಾವಕ್ಕೆ, ಬಾಯಿ ಸಪ್ಪೆ ಆದದ್ದಕ್ಕೆ ಮತ್ತೆ ಇನ್ನೊಂದೇನು ಸಿಹಿ ಹಾಕಬೇಕು. ಅದು ಸಿಹಿ ಹೆಚ್ಚಾಗುವುದೇ ದೇಹದಲ್ಲಿ, ಮತ್ತೊಂದು ಕಹಿ ತುಂಬಿಸಬೇಕು. ಎಲ್ಲಿವರೆಗೆ ಹೇಳಿದ್ರೆ ಈ ಸಿಹಿ ರೋಗದವರಿಗೆ ಹಾಗಲಕಾಯಿಯನ್ನು ಮದ್ದಾಗಿ ಹೇಳುತ್ತಾರೆ. ಅವ ಹಾಗಲಕಾಯಿಯನ್ನು ಬಹಳ ಚೆನ್ನಾಗಿ ಅದೇ ರೋಸ್ಟ್ ಮಾಡಿಯೋ ಪಲ್ಯ ಮಾಡಿಯೋ ಏನೋ ಚಂದ ಬೆಲ್ಲ ಹಾಕಿ ಎಲ್ಲ ಹಾಕಿ ಚಂದ ಮಾಡಿ ತಿಂತಾನೆ. ಮತ್ತೆ ಪುನಃ ಅವನಿಗೆ ಶುಗರ್ ಕಂಟ್ರೋಲಿಗೆ ಬರುವುದಿಲ್ಲ. ನೇರ ಹಾಗಲಕಾಯಿ ಹಸಿ ಜ್ಯೂಸ್ ಕುಡಿದ್ರೆ ಒಂದು ವಿಷಯ ಬೇರೆ.
ಅದು ಎಲ್ಲಿ ಆಗುತ್ತೆ? ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಚಂದ ಮಾಡಿ ಪಾನಕ ಮಾಡಿ, ಹಾಗಲಕಾಯಿ ಜ್ಯೂಸ್ ಅಂದರೆ ಅದು ಪಾನಕ ಮಾಡಿ ಕುಡಿದಿದ್ದಾನಂತೆ. ಇದು ಕಂಟ್ರೋಲ್ ಆಗೋದು ಎಲ್ಲಿ? ಅದರಿಂದ ಮೊದಲೇ ಒಂದಕ್ಕೊಂದೊಂದು ಹೊಡೆಸ ಹಾಕಿ ಸಿಹಿ ತಿನ್ನಬೇಕು ಅಂದಲ್ಲೇ ಹಾಗಲಕಾಯಿ ನೆನಪಿಸಿಕೊಂಡಾಗ ಸಿಹಿಯೂ ಬೇಡ, ಹಾಗಲಕಾಯಿ ಬೇಡ, ಎರಡು ಬೇಡ. ಅದರ ಕಷ್ಟವೂ ಬೇಡ, ಇದರ ಸಂಕಟವೂ ಬೇಡ ಅಂದುಕೊಳ್ಳುವ ಹಾಗೆ ಬಹಳ ಚಂದವಾಗಿ ಎಲ್ಲವನ್ನು ತ್ಯಾಗ ಮಾಡುವ ಮೂಲಕ ಅತ್ತ ಘಾಸಿಗೊಳಿಸುವಂಥದ್ದು ಇಲ್ಲ, ಇತ್ತ ಪೂಸಿ ಮಾಡುವಂಥದ್ದು ಇಲ್ಲ. ಯಾವುದನ್ನು ಸ್ವೀಕಾರ ಮಾಡಿಕೊಳ್ಳದೇ ಇದ್ದರೆ ಅವನು ಎಲ್ಲ ಮಾಡಿದ ಹಾಗೆ, ಮಾಡದೇನೇ ಮಾಡಿದ ಹಾಗೆ. ತಪ್ಪು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಿಂತ ಪ್ರಾಯಶ್ಚಿತ್ತದಲ್ಲಿ ಮತ್ತೆ ಎಡವಟ್ಟಾಗಿ ಅದನ್ನು ಸರಿ ಮಾಡಲಿಕ್ಕೆ ಇನ್ನೊಂದು ರೀತಿಯಿಂದ ಧರ್ಮವನ್ನು ಹುಡುಕುವುದಕ್ಕಿಂತ ಆರಾಮವಾಗಿರುವುದು ಚಂದ ಅಂತಾನೆ. ಹಾಳು ಕೆಟ್ಟು ಮತ್ತೆ ಸರಿ ಮಾಡಿಕೊಳ್ಳುವುದಕ್ಕಿಂತ ಮೊದಲೇ ಶುದ್ಧಾತ್ಮನಾಗಿ ಎಚ್ಚರ ವಹಿಸಿ ಬೈಕಿಗಳನ್ನು ಕಾಮನೆಗಳನ್ನು ನಡೆಸಿಕೊಡದೆ, ಅದು ಬಿಟ್ಟು ಪ್ರಶ್ನೆ ಇಲ್ಲ, ಎಂಟ್ರಿ ಕೊಡದೆ ಅದಕ್ಕೆ ಇರಬೇಕು. ಉಭಯ ಸತ್ಯಾನತೆ ತ್ಯಕ್ತ ಶೋಕಾನಂದವು ಪ್ರಿಯಾಪ್ರಿಯೇ ಭಯಾಭಯೇ ಚ ಸಂತ್ಯಜ್ಯ ಭವಶಾಂತಃ ನಿರಾಮಯ. ಜನ ಕೇಳುತ್ತಾನೆ, ನೀನು ಶಾಂತನಾಗ. ಹೇಗೆ ಕೇಳಿದರೆ, ಯಾವುದೇ ಸಂಕಟಕ್ಕೊಳಗಾಗಬೇಡ ಮಾನಸಿಕವಾಗಿ. ಅದಕ್ಕೋಸ್ಕರ ಯಾವುದೇ ದ್ವಂದ್ವಗಳು ನಿನ್ನಲ್ಲಿ ತಾಕಲಾಟಕ್ಕೆ ಬರಬಾರದು. ಏನದು ದ್ವಂದ್ವಗಳು ಅಂದರೆ, ಅವನು ಹೇಳುತ್ತಾನೆ, ಮಾಡುವಂಥದ್ದು ಮಾಡದಿರುವಂಥದ್ದು ಸತ್ಯ ನೃತೆ. ಸತ್ಯವಂದ್ರೆ ತತ್ಪೂರ್ವಿಕ ಕೃತಿಯೇ ಅಲ್ವ. ಹಾಗಾಗಿ ಕೆಲವೊಮ್ಮೆ ಮಾಡಿ ಸೋಲ್ತಾನೆ, ಕೆಲವೊಮ್ಮೆ ಮಾಡದೆ ಪರಿತಾಪಕ್ಕೆ ಪಡುತ್ತಾನೆ. ಅದರಂತೆ ಇನ್ನೊಂದು ಸುಖ ಮತ್ತು ದುಃಖ, ಮತ್ತೊಂದು ಪ್ರಿಯ ಮತ್ತು ಅಪ್ರಿಯ, ಇಷ್ಟ ಆಗುವುದು ಇಷ್ಟ ಆಗದೇ ಇರುವುದು, ಇಷ್ಟಾನಿಷ್ಟಗಳು, ಮತ್ತೊಂದು ಭಯ ಅಭಯ. ಇವೆಲ್ಲ ದ್ವಂದ್ವಗಳನ್ನೆಲ್ಲ ಬಿಟ್ಟು ಅದರ ಗೋಜಿಗೆ ಹೋಗದೆ ಏರುಪೇರುಗೊಳ್ಳದೆ ಬಂದಾಗ ಸಮವಾಗಿ ಅದನ್ನು ಸ್ವೀಕಾರ ಮಾಡುವ ಮೂಲಕ ಏನೂ ಮಾನಸಿಕವಾದ ಗೊಂದಲಕ್ಕೆ ಒಳಗಾಗದಂತೆ ಇರಬೇಕು. ಆಸೆಗಳು ಮನುಷ್ಯನನ್ನು ಆಕ್ರಮಿಸಿದಾಗ ಅದು ನನಗಿಷ್ಟ ಇಲ್ಲ, ಯಾವುದೋ ಬಂದು ಒದಗಿದಾಗ ಅದು ನನಗೆ ಅನಿಷ್ಟ ಆಗ್ತದೆ, ಓಡುವುದು, ಹೆದರುವುದು ಇಲ್ಲ. ಮತ್ತೇನು ಮಾಡುವುದು ಅಂದರೆ ಅದನ್ನು ಬಿಟ್ಟಿರುವುದು. ಬಿಡ್ಲಿಕ್ಕೆ ಆಗುವುದಿಲ್ಲ, ಕಷ್ಟ ಆಗ್ತದೆ. ಯಾರಿಗೆ? ಮನಸ್ಸು ಗಟ್ಟಿಲ್ಲದವರಿಗೆ ಮಾತ್ರ. ಎಂತ ಮಾಡುವುದು? ನೋಡಿದಾಗ ಎಲ್ಲ ಬೇಕು ಅನಿಸ್ತದೆ, ಅದು ತಪ್ಪು ಅಂತಾರೆ, ಪ್ರಯೋಜನ ಏನಾಗುವುದಿಲ್ಲ. ನೋಡಿದಾಗೆಲ್ಲ ಬೇಕನಿಸುವುದು ಬೇಡದಿದ್ದದ್ದು ಮಾತ್ರ ಅಲ್ವಾ? ನೋಡಿದಾಗೆಲ್ಲ ಬೇಕನಿಸುವುದಾದ್ರೆ ಒಳ್ಳೆಯದೆಲ್ಲ ಬೇಕನಿಸ್ಬೋದಿತ್ತಲ್ಲ, ಅದಾಗುವುದಿಲ್ಲ ಮನುಷ್ಯನಿಗೆ. ಆದ್ರಿಂದ ಆಸೆ ಕೆಟ್ಟ ಮನಸ್ಸುಳ್ಳವರಿಗೆ ಖಂಡಿತವಾಗಿಯೂ ಬಿಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಆಸೆ ಅವನನ್ನು ಆವರಿಸಿಕೊಂಡ್ರೆ ಅವನು ಸೋಲ್ತಾನೆ ಹೊರತು ಆಸೆ ಸೋಲುವುದಿಲ್ಲ. ಯಾ ದುಸ್ತ್ಯಜ ದುರ್ಮತಿವಿಹಿ, ಮನಸ್ಸು ಗಟ್ಟಿಲ್ಲದವರಿಗೆ ಬಿಡ್ಲಿಕ್ಕೆ ಆಗದೇ ಇರುವಂಥದ್ದು ಆಸೆ ಎನ್ನತಕ್ಕಂತಹ ಭೂತ. ಅದು ಎಲ್ಲಿವರೆಗೆ ಆಕ್ರಮಣ ಮಾಡ್ತದೆ ಕೇಳಿದ್ರೆ, ಇವ ಸೋತರದು ಸೋಲುವುದಿಲ್ಲ. ಯಾನ ಜೀರ್ಯತಿ ಜೀರ್ಯತಃ, ತಿಂದು ತಿಂದು ನೋಡಿ ನೋಡಿ ಹಿಡಿದು ಹಿಡಿದು ಅನುಭವಿಸಿ ಅನುಭವಿಸಿ ಇವನೇ ಸೋಲ್ತಾನೆ ಹೊರತು ಆಸೆ ಮತ್ತಷ್ಟು ಗಟ್ಟಿಯಾಗಿ ದೃಢವಾಗಿ ಮೇಲಕ್ಕೆ ಏಳಿ ಓಡಿ ಬರ್ತದೆ, ಅದು ಭೂತದಾಗಿ. ಆದ್ರಿಂದ ಎಲ್ಲಿವರೆಗೆ ನನ್ನನ್ನು ಆಸೆ ಕಾಡ್ತದೆ ನೋಡುವ ಆಗಲಿ ಹೇಳಿದ್ರೆ ಇಲ್ಲ, ಅದು ಸಾಯುವವರೆಗೆ ಬಿಡುವುದಿಲ್ಲ. ಯೋಸವು ಪ್ರಾಣಾಂತಿಕೋ ರೋಗ, ಅದು ನಮಗೆ ರೋಗ ಇದ್ದಾಗೆ ಅದು ಮತ್ತಷ್ಟು ನಮ್ಮನ್ನು ಕಾಡಿಸ್ತದೆ, ಬಿಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಅದು ಸತ್ತವಳಿಕೆನೇ ಬಿಟ್ಟು ಹೋಗುವುದು. ಎಲ್ಲಿಗೆ? ಇವನೇ ಬಿಟ್ಟು ಹೋಗುವುದು ಮತ್ತೆಂದದು. ಆದ್ರಿಂದ ತಾಂ ತೃಷ್ಣಾಂ ತ್ಯಜತಃ ಸುಖಂ, ಅಂತಹ ಆಸೆಯನ್ನು ಬಿಟ್ಟಿದ್ದರೇನೆ ಸುಖ ಎನ್ನುವುದು ಖಾತ್ರಿ ಎನ್ನುವುದು ಅರ್ಥ ಮಾಡಿಕೊಳ್ಬೇಕು ಅಂತ. ಚಾರಿತ್ರಂ ಆತ್ಮನಃ ಪಶ್ಯನ್ ಚಂದ್ರಶುದ್ಧಂ ಅನಾಮಯಂ ಧರ್ಮಾತ್ಮ ಲಭತೆ ಕೀರ್ತಿಂ ಪ್ರೇತ್ಯ ಚ ಇಹ ಯಥಾ ಸುಖಂ. ಇವನಿಗೆ ಹೇಳುತ್ತಾನೆ ಜನಕ, ಶುದ್ಧವಾದ ಚಾರಿತ್ರ್ಯ ಇರಲಿ ಅಂತಾನೆ. ಶೀಲ ಚೆನ್ನಾಗಿರಬೇಕು,
ಒಳ್ಳೆಯದನ್ನು ಮಾಡುವಂತಿರ್ಬೇಕು. ಅವನು ಕೆಟ್ಟ ಆಚಾರಗಳನ್ನೆಲ್ಲ ನಡೆಸಿಕೊಡಬಾರ್ದು. ಎಷ್ಟು ಶುದ್ಧತೆ ಕೇಳಿದರೆ, ಎಷ್ಟು ಕ್ಲಿಯರ್ ಅಂತ ಹೇಳಿದರೆ, ಚಂದ್ರ ಶುದ್ಧಂ ಅಂತಾನೆ. ತಿಂಗಳಿನಂತೆ ಅಂದರೆ ಚಂದ್ರನಂತೆ ಶುದ್ಧನಾಗಿರ್ಬೇಕು, ಒಳ್ಳೆ ಪೂರ್ಣನಾಗಿರ್ಬೇಕು, ಎಲ್ಲರಿಗೂ ಬೇಕೆನಿಸುವಂತಿರಬೇಕು, ಅನಾಮಯ. ಚಂದ್ರನ ಕಥೆ ಹೇಳುವ ಮೂಲಕ ಇವನಿಗೆ ರೋಗ ಇಲ್ಲದವನಾಗಬೇಕು ಅಂತ ಹೇಳ್ತಾನೆ. ಯಾವ ರೋಗವೂ ಇಲ್ಲ. ರೋಗಕ್ಕೆ ಕಾರಣ ಮನಸ್ಸೇ. ಅದರಿಂದ ಮನಸ್ಸು ಪ್ರಿಯವಾಗಿದ್ದರೆ, ಹಿತವಾಗಿದ್ದರೆ ಯಾವ ರೋಗವನ್ನು ಅದು ಸ್ವಾಗತಿಸುವುದಿಲ್ಲ. ಚಂದ್ರ ಮದ್ದಿನವ, ರೋಗ ದೂರ ಬೇರೆವ. ಅಂದರೆ ಮನುಷ್ಯರನ್ನು ರೋಗ ದೂರ ಮಾಡುವವ, ಔಷಧದಿಂದ, ಅಮೃತದಿಂದ. ಹಾಗೆ ಆದರೆ ಇವನು ಸಹ ಹಾಗಿದ್ದರೆ ಶುದ್ಧವಾದ ಚರಿತ್ರೆಯವ, ಪೂರ್ತಿ ಒಳಗೊಂದು ಹೊರಗೊಂದು ಇಲ್ಲದವ ಅಂತ ವ್ಯಕ್ತಿಯಾಗಿ ಬಿಟ್ಟರೆ ಅವನು ಧರ್ಮವನ್ನು ನಡೆಸಿಕೊಡ್ತಾ ಬಂದರೆ ಅವನು ಕೀರ್ತಿಯನ್ನು ಪಡಿತಾನೆ ಇಲ್ಲಿ. ಆನಂತರ ಸತ್ತ ಬಳಿಕ ಯಥಾರ್ಥವಾದ ದೊಡ್ಡ ಮಟ್ಟಿನ ಸುಖವನ್ನು, ಮೋಕ್ಷವನ್ನು ಅನುಭವಿಸ್ತಾನೆ ಅನ್ನುವುದಾಗಿ ಮಾಂಡವಿಯರಿಗೆ ಹೇಳಿದ ಜನಕರಾಜ. ಮಾಂಡವಿಯರು ಅದನ್ನು ಕೇಳಿಕೊಂಡ್ರು, ಅವನ ಮಾತನ್ನು ಗೌರವಿಸಿದ್ರು, ಜನಕನನ್ನು ಬೀಳ್ಕೊಟ್ರು. ಮತ್ತೆ ಮೋಕ್ಷ ಮಾರ್ಗವನ್ನು ಮಾಂಡವ್ಯ ಮೋಕ್ಷಮಾಶ್ರಿತ ಅದನ್ನು ನಡೆಸಿಕೊಡ್ಲಿಕ್ಕೆ ಅವರು ತೆರಳಿದರು ಅಂತ ಹೇಳಿ ಮಾಂಡವ್ಯರ ಜನಕರ ಸಂವಾದವನ್ನು ಭೀಷ್ಮರು ಮುಗಿಸ್ತಾರೆ. ಇದರ ಎಡೆಯಲ್ಲಿ ಮೋಕ್ಷ ಮಾರ್ಗದ ಚಿಂತನೆಯಲ್ಲಿ ಈ ರೀತಿಯಾದ ಮನುಷ್ಯನಿಗೆ ಆಸೆ ಸಾಯುವವರೆಗಿರ್ತದೆ, ಸಾವು ಎಂತಹ ಸಂದರ್ಭದ್ದು ಎನ್ನುವ ನೆಲೆಯಲ್ಲಿ ಇನ್ನೊಮ್ಮೆ ಭೀಷ್ಮರೇ ಹೇಳಿ ಆಗಿದೆ. ಧರ್ಮರಾಜನ ಪ್ರಶ್ನೆ ಬಂದಾಗ, ಶ್ರೇಯಸ್ಸಿನ ಬಗ್ಗೆ ಮಾತಾಡಿದಾಗ, ಆಗ ಅಲ್ಲಿ ಒಬ್ಬ ತಂದೆ ಮಗನ ಮಾತುಗಾರಿಕೆಯನ್ನು, ಮಗನ ಮೇಲೆ ಕ್ರಮಬದ್ಧವಾದ ಈ ಬದುಕಿನ ಪಯಣದ ಬಗ್ಗೆ ಮಾತಾಡಿದಾಗ ಆತ ವೈರಾಗ್ಯ ವೇದಾಂತ ಬೋಧನೆಯಲ್ಲಿ ಅಪ್ಪನಿಗೆ ಮಾತು ಹೇಳಿದವ ಮಗ ಮೇಧಾವಿ ಅನ್ನುವ. ಅವನಲ್ಲಿನ ಮಾತಿನಲ್ಲಿ ಆವತ್ತು ಹೇಳಿದ್ದರಲ್ಲಿನ ಒಂದು ಮಾತು ಬಿಟ್ಟೋದತ್ತು. ಭೀಷ್ಮರಲ್ಲಿ ಮತ್ತೆ ನೆನಪಿಸ್ತಾರೆ ಅವನಿಗೆ. ಯಾಮೇಕರಾತ್ರಿಂ ಪ್ರಥಮಾಂ ಗರ್ಭಃ ವಿಶತಿ ಮಾತರಂ ತಾಮೇವ ರಾತ್ರಿಂ ಪ್ರಸ್ಥಾಪ್ಯ ಮರಣಾಯ ವಿವರ್ತಕಃ. ಯಾವ ದಿನದಲ್ಲಿ ಗರ್ಭದೊಳಗೆ ಜೀವ ಪ್ರವೇಶಿಸ್ತಾನೋ ಆವತ್ತೇ ಅವನಿಗೆ ಮರಣ ಎನ್ನುವುದು ಕಟ್ಟಿಟ್ಟ ಬುಟ್ಟಿಯಾಗಿದೆ ಅಂತ. ಆ ರಾತ್ರಿಯಿಂದಲೇ ಶುರು ಅವನದ್ದು ಸಾವಿನ ಲೆಕ್ಕಾಚಾರ ಅಂತ. ಅಂದ್ರೆ ಅವನಿಗೆ ಎಲ್ಲಿಯೂ ಸಾಯಲಿಕ್ಕೆ ಬರ್ತದೆ. ಸಾವು ಮತ್ತೆ ಹೇಳಿಸಿಕೊಂಡದ್ದಲ್ಲ. ಯಾಕೆ ಅವನು ಗರ್ಭದಲ್ಲಿಯೂ ಸಾಯಬಹುದು, ಗರ್ಭ ಸ್ರಾವದಲ್ಲಿ ಬರಬಹುದು, ಗರ್ಭಪಾತದಲ್ಲಿ ನೋಡಬಹುದು. ಇನ್ನು ಹುಟ್ಟಿದ ತಕ್ಷಣವೂ ಬಾಲ್ಯದಲ್ಲಿ, ಶೈಶವದಲ್ಲಿ, ಕೌಮಾರದಲ್ಲಿ, ಪೌಗಂಡದಲ್ಲಿ, ತಾರುಣ್ಯದಲ್ಲಿ, ಯೌವನದಲ್ಲಿ ಎಲ್ಲಿಯೂ ಅವನಿಗೆ ಗರ್ಭದೊಳಗೆ ಬಂದಾಗಲೇನೆ ಅವನ ಮರಣವು ಫಿಕ್ಸ್ ಆಗಿರ್ತದೆ. ಮರಣವು ಫಿಕ್ಸ್ ಆಗಿರ್ತದೆ. ಮರಣ ಎಂದೂ ಫಿಕ್ಸ್ ಆಗಿರ್ತದೆ. ಹೀಗೆ ವೈರಾಗ್ಯಕ್ಕೆ ಬೋಧಕವಾಗಿ ಹುಟ್ಟಿನಿಂದಲೇ ಅದು ತೆರಳಲಿಕ್ಕೆ ಬರ್ತದೆ ಅಂತ ಮಗನ ವಾದ. ಅದಲ್ಲಿನ ಒಂದು ಬಿಟ್ಟೋದ ಮಾತು. ಅದನ್ನಿಲ್ಲಿ ಮತ್ತೆ ನೆನಪಿಸಿಕೊಡುವಾಗ ಭೀಷ್ಮರಲ್ಲಿ ಹೇಳಿಕೊಂಡಾಗೆ ಕೆಲವು ಹೊತ್ತಗಳು ಹೊತ್ತಿವೆ. ಅದಕ್ಕೋಸ್ಕರ ಅದರ ಮಾತನ್ನು ಉಲ್ಲೇಖ ಮಾಡಿದೆ. ಮತ್ತೆ ಧರ್ಮರಾಜ ಪ್ರಶ್ನೆ ಕೇಳಿದ್ದಾನೆ ಭೀಷ್ಮರ ಹತ್ರ. ಎಂಥವರು ಮೋಕ್ಷಕ್ಕೆ ಪಾತ್ರರು ಅಂತ. ಕಿಂ ಶೀಲಃ, ಕಿಂ ಸಮಾಚಾರಃ, ಕಿಂ ವಿದ್ಯಃ, ಕಿಂ ಪರಾಯಣ. ಯಾರನ್ನು ದೊಡ್ಡವಾದ ತಿಳಿದುಕೊಂಡು ಮೋಕ್ಷದೆಡೆಗೆ ಪಯಣ ಬೆಳೆಸಬೇಕು, ಯಾವುದರ ತಾತ್ಪರ್ಯನವನಾಗಬೇಕವ, ಏನು ಕಲಿತಿರಬೇಕು, ಏನು ಡಿಗ್ರಿ ಅವನಿಗೆ ಸಂಪಾದನೆ ಆಗಿರಬೇಕು, ಎಂಥ ಆಚಾರವಂತನಾಗಬೇಕು, ಎಂತಹ ಚರ್ಯೆಯನ್ನು ಗಟ್ಟಿಯಾಗಿ ಆತ ನಡೆಸ್ತಾ ಇರಬೇಕು, ಯಾವ ಸ್ವಭಾವದವನು,
ಏನ್ ಲಕ್ಷಣದವನು? ಪ್ರಾಪ್ನೋತಿ ಬ್ರಹ್ಮಣಸ್ಥಾನಂ ಯತ್ ಪರಂ ಪ್ರಕೃತೇ ಧ್ರುವಂ. ಶಾಶ್ವತವಾದ ತಾಣ ಪ್ರಕೃತೇ ಪರಂ. ಪ್ರಕೃತಿಗಿಂತ ವಿಲಕ್ಷಣವಾದ ಪ್ರಾಕೃತ ಪ್ರಪಂಚವನ್ನು ಹಿಂದಿಕ್ಕಿದ. ಅಲ್ಲಿ ಪ್ರಾಕೃತವಾದ್ದಿಲ್ಲ, ಪಾಂಚಭೌತಿಕವಾದ್ದಿಲ್ಲ. ಅಂತ ಪರಮೋಚ್ಚವಾದ ಮೋಕ್ಷಸ್ಥಾನವನ್ನು ಪರಬ್ರಹ್ಮನ ಭಗವಂತನ ತಾಣವನ್ನು ಆತ ಎಂಥವನು, ಹೇಗಿದ್ದವನು, ಏನು ನಡೆಸಿಕೊಂಡವನು ಪಡೆಯುತ್ತಾನೆ ಕೇಳ್ತಾನೆ ಧರ್ಮರಾಜ. ಅದಕ್ಕೆ ಭೀಷ್ಮರು ಮೊದಲು ಹೇಳ್ತಾರೆ ಸುಲಭವಾಗಿ, ಯಾರು ಮೋಕ್ಷ ಧರ್ಮದಲ್ಲಿ ಇರ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಲ್ವಾ? ವಿಷಯ ಸರಿ. ಬ್ರಹ್ಮವಿದಾಪ್ನೋತಿ ಪರಂ ಹೇಳಿ ಸಮ. ಯಾರು ದೇವರನ್ನು ತಿಳಿದಿರ್ತಾನೆ ಅವನು ದೇವರ ಬಳಿಗೆ ಹೋಗ್ತಾನೆ. ಪರಬ್ರಹ್ಮವಿತ್ ಪರಬ್ರಹ್ಮ ಆಪ್ನೋತಿ, ಬ್ರಹ್ಮವಿತ್ ಆಪ್ನೋತಿ ಪರಂ. ತನ್ನ ಪೂರ್ಣತೆಯನ್ನು ಪಡಿತಾನೆ ಪರಿಪೂರ್ಣನಾದ ಭಗವಂತನನ್ನು ಅರಿತಾಗ. ವೇದೋಕ್ತನಾದ ಭಗವಂತನನ್ನು ವೇದ ಮಾಧ್ಯಮದಲ್ಲಿ ಅರಿತುಕೊಂಡಾಗ ಇವನು ಇಲ್ಲಿಂದ ಬೇರೆ ಆಗ್ತಾನೆ. ಲೋಕದ ವ್ಯಕ್ತಿಗಿಂತ ಭಿನ್ನನೆನಿಸಿ ಮುಕ್ತನಾಗ್ತಾನೆ. ಹೀಗಾಗಿ ಮೋಕ್ಷ ಧರ್ಮವನ್ನು ಅವಲಂಬಿಸಿಕೊಂಡವನು ಮೋಕ್ಷದೆಡೆಗೆ ಸಾಗುವುದೆನ್ನುವುದು ಸರಿಯೇ. ಪ್ರಕೃತಿ ವಿಲಕ್ಷಣನಾದ ಭಗವಂತನನ್ನು ಪಡಿತಾನೆ, ಅವನ ಲೋಕವನ್ನು ಸೇರ್ತಾನೆ, ಹಿಂದೆ ಬಾರದ ತಾಣವನ್ನು ಆತ ಪ್ರವೇಶ ಮಾಡ್ತಾನೆ ಅಂತ. ಮೋಕ್ಷದ ಧರ್ಮದಲ್ಲಿ ನಿರತನಾಗಲಿಕ್ಕೆ ಒಂದು ಕಷ್ಟ ಅಂತ ಕೇಳಿದರೆ ಲೋಕ ಧರ್ಮವನ್ನು ಬಿಟ್ಟಿರುವುದು. ಲೋಕ ಧರ್ಮದಲ್ಲಿ ಏನುಂಟು ಕೇಳಿದರೆ ಊಟ ಉಂಟು. ಇಲ್ಲಿ ಗೌಜಿ ಇರುವುದು ಅದುವೇ. ಇಡೀ ಲೋಕ ನಡೆಯುವುದೇ ಊಟದ ವ್ಯವಹಾರದಲ್ಲಿ. ಆ ಊಟಕ್ಕಾಗಿ ದುಡ್ಡು, ಸಂಪತ್ತು, ಒಟ್ಟು ತಿನ್ನಬೇಕು, ವೈವಿಧ್ಯಮಯವಾಗಿ ತಿನ್ನಬೇಕು, ವೈಭವೋಪೇತವಾಗಿ ತಿನ್ನಬೇಕು. ನೋಡಿ, ಎಲ್ಲಿಯಾದರೂ ಇಟ್ಟು ತಟ್ಟೆಯನ್ನು ತಿನ್ನಲಿಕ್ಕೆ ಬರ್ತದೆ. ಆದರೆ ಇಡುವ ಮಂಚ ಅದು ಐವರಿದ್ದಾಗಬೇಕು. ಅದು ಮತ್ತೆ ಫಾರಿನ್ ಮೆಟೀರಿಯಲ್ ಅದರಲ್ಲಿ ಬಂದಿರಬೇಕು. ಅಂದ್ರೆ ಏನಾಯ್ತು, ನಾವು ತಿನ್ನುವ ಡೈನಿಂಗ್ ಟೇಬಲ್ ಕೋಟಿಗಟ್ಟಲೆದಾಗಬೇಕು. ಅವೇನು ದುಡಿದಿಂದಾನ ಅದರಲ್ಲಿ? ಅಂದ್ರೆ ಈ ವೈಭವ ಮಾಡಿ ಏನು ಪ್ರಯೋಜನ? ಏನಾದರೂ ತಿಂದದ್ದು ಮತ್ತೆ ಹಾಗೆ ಐವರಿಯಾಗಿ ಬರುವುದಿಲ್ಲಲ್ಲ, ಪ್ರಯೋಜನ ಏನೇ? ಅದರಲ್ಲಿ ಮತ್ತೆ ತಿನ್ಲಿಕ್ಕಿರುವಾಗ ಗೋಲ್ಡನ್ ಸ್ಪೂನ್ಸ್ಗಳು, ಸ್ಪಾರ್ಕ್ಗಳು, ತಟ್ಟಿಯು ಅಂಥದ್ದೇ ವಿದೇಶಗಳಿಂದ ಬಂದಿರತಕ್ಕ ಬಹಳ ಬೆಳೆ ಬಾಳುವ ಚಿನ್ನ ಮುಂತಾದ್ರಿಂದ ರಚಿತವಾದ ತಟ್ಟೆಗಳೆಲ್ಲ. ಅನ್ನೇನು ಚಿನ್ನಮಯ ಆಗ್ತದ? ಅದು ಇವನ ಮಲದಲ್ಲಿ ಚಿನ್ನ ಬರ್ತದ? ಪ್ರಯೋಜನ ಆಗಲಿ. ಮತ್ತೆ ದೊಡ್ಡ ಮಟ್ಟಿನ ಹಾಲ್ ಇರುವುದು 4 ಜನ ತಿನ್ನಲಿಕ್ಕೆ ಟೇಬಲಲ್ಲಿ. ಆದರೆ ಹಾಲ್ ಮಾತ್ರ ಬಹಳಷ್ಟು ದೊಡ್ಡ ಮಟ್ಟಿನ 100 ಸ್ಕ್ವೇರ್ ಫೀಟ್ ಅಲ್ಲ, 100 × 100 ಅಲ್ಲಿಗೆ ಹೋಗ್ತದೆ. ಅದು ನೆಲ ಭಾರಿ ಅಮೃತಶೀಲೆದ್ದೆಲ್ಲ. ಅದರ ಮೇಲೆ ಮತ್ತೆ ಅವನು ಹಾಕಿರತಕ್ಕ ಹಾಸು ಕಂಬಳಿ, ಅದರ ಮೇಲೆ ಕಾಲಿಡುವಾಗಿವ ಹಾಕಿಕೊಂಡ ಚಪ್ಪಲಿ. ಯಾವುದು ಏಕೆ ಆಗ್ತದೆ? ಈಗ ಅಷ್ಟು ದುಡ್ಡು ಕೊಟ್ಟ ಕಲ್ಲನ್ನು ಮೆಟ್ಟುತ್ತಾನೋ? ಇಲ್ಲ. ಅಷ್ಟು ರಾಯಲ್ ಆದ ಕಾರ್ಪೆಟ್ ಅನ್ನು ಮೆಡ್ತಾನೋ? ಇಲ್ಲ. ಅವನು ಹಾಕಿರುವ ಚಪ್ಪಲಿ, ಆ ಚಪ್ಪಲಿ ಬಾರಿ ರೇಟ್ ಇದ್ದೆ. ಹೀಗಾಗಿ ಪ್ರಯೋಜನ ಇಲ್ಲದ ಕೆಲಸಗಳು ಅಂತಾರೆ. ವ್ಯಕ್ತಿ ಮೋಕ್ಷ ಧರ್ಮದಲ್ಲಿ ರತನಾಗ್ತಾನೆ ಅಂದ್ರೆ ಪೂರ್ಣ ರಥ ಆಗಬೇಕು. ಮೋಕ್ಷ ಧರ್ಮೇಶು ನಿರತಃ ನಿತರಾಮ್ ರತಃ. ಅದಕ್ಕಾಗಿ ಲೋಕ ಧರ್ಮವನ್ನೆಲ್ಲ ಬಿಟ್ಟಿರಬೇಕು ಅವನು. ಲೋಕದ ಊಟದ ಎಡೆಗೆ ತಲೆಯನ್ನೇ ಕೊಡಬಾರದು. ಲಘ್ವಾಹಾರ ಮೊದಲು ಹೇಳ್ತಾರೆ. ಮನುಷ್ಯ ಸೋಲುವುದೇ ಆಹಾರದಲ್ಲಿ.
ಅದು ಬಗೆ ಬಗೆಯಾಗಬೇಕು ಅಂದಾಗ ಬಹಳಷ್ಟು ಸಮಯ ತೆಗಿತಾನೆ. ಅದನ್ನು ಬಗೆ ಬಗೆ ರೀತಿಯಲ್ಲಿ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾನೆ. ಇವತ್ತಿನ ಇನ್ವೆನ್ಷನ್ಸ್ ನಮ್ಮದು ಯಂತ್ರದ ಕಥೆಗಳಲ್ಲಿ ಅನೇಕ ಪ್ರಕಾರಗಳ ಸುಮಾರು 50% ಹೆಚ್ಚಿಗೆ ಹೋಟೆಲ್ ಮ್ಯಾನೇಜ್ಮೆಂಟಿಗೆ, ಊಟಕ್ಕೆ ಸಂಬಂಧಪಟ್ಟಂತೆ ಉಂಟು. ಇಡೀ ಯಂತ್ರ ಪ್ರಪಂಚದಲ್ಲಿ ಅಷ್ಟು ಬಗೆಯ ಯಂತ್ರಗಳನ್ನು ನಾವು ಅಡುಗೆ ಕೋಣೆಯಲ್ಲಿ ಸಿದ್ಧ ಮಾಡಿದ್ದೇವೆ. ಅಂದರೆ ಅಡುಗೆಗಾಗಿ ಇದೆಲ್ಲ ಸೇರಿ, ಟಿಲ್ಲರ್ ಹಲ್ಲರೆಲ್ಲ ಸೇರಿ ಗದ್ದೆ ಕೆಲಸ, ಕಟಾವಿನ ವ್ಯವಸ್ಥೆ, ಪಾಲಿಶ್ ಮಾಡುವ ಕತೆ ಎಲ್ಲ ಮಿಷನ್ ಟೋಟಲಿ ಊಟಕ್ಕೆ ಸಂಬಂಧಪಟ್ಟಂತೆ, ಆಹಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅರ್ಥ. ಕೊಯ್ಲಿರಲಿ, ಸಿಪ್ಪೆ ತೆಗೆಯುವುದಿರಲಿ, ಹುಡಿ ಮಾಡುವುದು ಬರಲಿ, ಎಂಥ ಸಣ್ಣದಿರಲಿ ಎಂಥ ದೊಡ್ಡದಿರಲಿ, ಅದ್ಭುತವಾಗಿದೆ. ಅಂದರೆ ಹಿಂದೆಲ್ಲ ಒನಕೆ ಹಿಡಿದುಕೊಂಡು ಕುಡ್ತಿದ್ರು. ಮುಂದೆ ಆ ಮಾತು ಬರ್ತದೆ, ಭತ್ತದ ಹೊಟ್ಟು ತೆಗಿಲಿಕ್ಕೆ, ಅದರ ಸಿಪ್ಪೆ ತೆಗಿಲಿಕ್ಕೆ. ಈಗ ಆ ಕುಟ್ಟುವ ಹಾಗೆ ಮುಸುರದ ವ್ಯವಸ್ಥೆ ಮಾಡಿದ್ದಾರೆ, ಅದು ಮಿಷನ್ ಮಾಡ್ತದೆ. ಮಿಷನಿಗೆ ಮರ ಸಿಕ್ಕಿಸ್ತಾರೆ, ಕೋಲು ಸಿಕ್ಕಿಸ್ತಾರೆ, ಅದೇ ಮೇಲೆ ಕೆಳಗೆ ಮಾಡಿ ಕೊಡುತ್ತದೆ. ಭಾರಿ ಸ್ಪೀಡ್ ಆಗಿ ಕೊಡುತ್ತದೆ. ಕೆಳಗೆ ಅದುವೇ ತನ್ನ ಮೆಟೀರಿಯಲ್ಗಳನ್ನು ಆಚೆ ಈಚೆ ಮಾಡಿಕೊಳ್ತದೆ. ಅದು ಒಂದು ಕುಟ್ಟುವುದಲ್ಲ, ಒಂದು ಹೊಂಡದಲ್ಲಿ 3-4 ಕುಟ್ಟಿ ಮಸಾಲೆ ಹುಡಿ ಮಾಡ್ತದೆ ಮೆಷಿನ್. ನಾನು ನೋಡಿದೆ ಅದನ್ನು. ತಂತ್ರ ಮನುಷ್ಯನದ್ದೇ, ಈಗ ಯಂತ್ರ ಅಷ್ಟೆ ಬದಲಾವಣೆಗೊಂಡಿದೆ. ಆದ್ರಿಂದ ಊಟ ಕಡಿಮೆ ಮಾಡು, ಪ್ರಕೃತಿದತ್ತವಾದ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿ. ಹಣ್ಣು, ಎಲೆ, ಚಿಗುರು, ಬೇರು, ಇಂಥದ್ದೇ ತರಕಾರಿಗಳು ಹೀಗೆ ಹಸಿಯಾಗಿ ತಿನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಅದು ತುಂಬ ತಿನ್ನಲಿಕ್ಕಾಗುವುದಿಲ್ಲ. ಬೇಡ ತುಂಬ ತಿನ್ನುವುದಂತಾರೆ ಲಘ್ವಾಹಾರ. ನೋಡಿ, ಆಹಾರ ಪದಾರ್ಥಗಳಲ್ಲಿ ಲಘುತ್ವ, ಆಹಾರ ಸೇವನೆಯಲ್ಲಿ ಲಘುತ. ಕಮ್ಮಿ ತಿನ್ನುವುದು, ಲೈಟ್ ಫುಡ್ ತಿನ್ನುವುದು. ಬಹಳ ಸಮಯ ಹೊಟ್ಟೆ ಒಳ್ಳೆ ಉಳಿದುಕೊಳ್ಳತಕ್ಕ ಪದಾರ್ಥಗಳು ಅಲ್ಲ, ಹಾಗೆ ತಯಾರು ಮಾಡಿದ್ದಲ್ಲ. ಅದರಿಂದ ಹೆಚ್ಚಾಗಿ ದ್ರವ ರೂಪದ್ದು, ಹಣ್ಣುಗಳದ್ದು, ಇಂಥದ್ದು. ಮತ್ತು ಜಿತೇಂದ್ರಿಯ, ಊಟವನ್ನು ಸರಿ ಮಾಡಿದೆ ಹೇಳಿ ಇನ್ನು ಮನಸ್ಸು, ಕೈಕಾಲುಗಳು, ಕಣ್ಣು ಕಿವಿಗಳು ಎಲ್ಲೆಲ್ಲಿಯ ಲೋಕದ ವ್ಯವಹಾರಗಳಲ್ಲಿ, ವಾರ್ತೆಗಳಲ್ಲಿ ತುಂಬುವುದಲ್ಲ. ಅದನ್ನೆಲ್ಲ ಅದು ಬಿಟ್ಟು ದೇವರೆಡೆಗೆ ಅದನ್ನು ಓಡಿಸಬೇಕು. ಹೀಗೆ ಮಾಡಿದಾಗ ಪ್ರಾಪ್ನೋತಿ ಬ್ರಹ್ಮಣ ಸ್ಥಾನಂ ಯತ್ವರಂ ಪ್ರಕೃತಿ ಧ್ರುವಂ. ಖಂಡಿತವಾಗಿಯೂ ಅದರ ಆಚಿನ ಸ್ಥಾನವನ್ನು ಪಡೆಯುವುದರಲ್ಲಿ ಸಂಶಯ ಇಲ್ಲವ ಅಂತ ಹೇಳಿ ಬಹಳ ಚೆನ್ನಾಗಿ ಭೀಷ್ಮರು ಅದರ ಸಂಗ್ರಹವನ್ನು ಹೇಳಿ ಹೇಗಿರಬೇಕು ಅನ್ನುವಾಗ ಆಹಾರ ಕಮ್ಮಿಯವನಾಗಬೇಕು. ಎಂತಹ ಸಮಾಚಾರ ಅಂದರೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ಎಲ್ಲ ನಿಂತಿರಬೇಕು, ಲೋಕ ಸಮಾಚಾರ ಅಲ್ಲ ಅವನದ್ದು. ಮತ್ತೆ ಯಾವುದರಲ್ಲಿ ಅವನದ್ದು, ಯಾವುದರಲ್ಲಿ ಪರಾಯಣ ಕೇಳಿದ, ಮೋಕ್ಷ ಧರ್ಮದಲ್ಲಿ ಪರಾಯಣವ. ದೇವರ ವಿಷಯದಲ್ಲಿ ಬಿಡುಗಡೆಯ ದಾರಿಯಲ್ಲಿ ಅವನು ಸಿದ್ಧನಿರ್ತಾನೆ ಅಂತ ಹೇಳಿದರು. ಅದಕ್ಕೆ ಭೀಷ್ಮ ಈಗ ಹಾರೀತ ಹೇಳಿದ ಮಾತುಗಳನ್ನು ಇವತ್ತು ನಮಗೆ ಹಾರೀತ ಸ್ಮೃತಿ ಅಂತ ಸಿಗ್ತದೆ. ಬಹಳ ದೊಡ್ಡ ಮಟ್ಟಿನಲ್ಲಿದೆ. ಒಳ್ಳೆ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಮಾತನ್ನು ಕೊಡುವಂತೆ ಹಬ್ಬಿದೆ. ಹಾಗಾಗಿ ಹಾರೀತರು ಹೇಳುವ ಚಿಂತನೆಗಳನ್ನು ಕೇಳುವಂತಾರೆ. ಹಾರೀತ ಗೀತೆ ಆ ಲೆಕ್ಕಾಚಾರದಲ್ಲಿ ಸ್ವಗೃಹ ವಾಸ್ತವವಾಗಿ ಹೊರಗೋಗ್ಬೇಕು. ಅವನು ಮನೆಯಲ್ಲಿ ಕೂತ್ರೆ ಮನೆಯ ಧರ್ಮವನ್ನೇ ಮಾಡ್ತಾನೆ. ಲೋಕವಾರ್ತೆಗಳು ಹೆಚ್ಚಾಗ್ತವೆ, ಜನರು ಮಾತಾಡಲಿಕ್ಕೆ ಬರ್ತಾರೆ. ಅದಕ್ಕೆ ಸ್ವಗೃಹ ತಬಿ ನಿಸೃತ್ಯ, ಇಲ್ಲಿಂದ ಆತ ಹೊರಗೆ ಹೋಗಬೇಕು. ಲಾಭೇ ಸಮೋ ಮುನಿ, ಹೊರಗೋದ್ರೆ ಹೇಳಿದಾಗೆ ಸಿಗುವುದಿಲ್ಲ, ಬೇಕಾದಾಗೆ ಬರುವುದಿಲ್ಲ. ಅದಕ್ಕೆ ಹೇಳ್ತಾನೆ, ಬಂದರೂ ಬಾರದಿದ್ದರು ಅವನು ಸಮನಾಗಿರಬೇಕು. ಮೊದಲು ಮನೆ ಬಿಡು,
ಮನೆ ಬಿಡುವ ಮೂಲಕ ನೀನು ಗುರಿಯನ್ನು ತಲುಪಲಿಕ್ಕೆ ಆಗ್ತದೆ. ನೀನು ಕೇಳಿದ್ದೇನು? ಎಂಥದ್ದು ಮಾಡಿದ್ರೆ ನಮಗೆ ಪ್ರಾಕೃತದ ಆಚೆಗೆ ಪರಮ ಸ್ಥಾನಕ್ಕೆ ಹೋಗ್ಲಿಕ್ಕೆ ಬರ್ತದೆ ಅಂತ. ಇಲ್ಲಿಂದ ಹೊರಟ್ರೆ ತಾನೇ ಹೋಗ್ಲಿಕ್ಕೆ ಬರೋದು. ನಿಮ್ಮನ್ನು ಬಂದೇನು ಎತ್ತಿಕೊಂಡು ಹೋಗುವುದಿಲ್ಲ ಯಾರು ಸಹ. ಮೊದಲು ನೀನು ನಿನ್ನದು ನಿನ್ನ ಮನೆ ಎನ್ನುವುದನ್ನು ಬಿಡು. ಇಲ್ಲಿರುವುದು ಸುಮ್ಮನೆ ಆಗಲಿ, ಆಗ ಅಲ್ಲಿರುವುದು ನಮ್ಮನೆ ಆಗ್ತದೆ. ಅದರಿಂದ ಸ್ವಗೃಹಾತ್ ಅಭಿನಿಸೃತ್ಯ ಅಂತ. ಅಲ್ಲ, ನಾನು ಮನೆ ಬಿಡ್ತೇನೆ ಮತ್ತೆ ಸಂಜೆ ಬರ್ತೇನೆ, ಅದೆಂತ ಕರ್ಮಕ್ಕೆ? ಆಗಲಿ ಹೋಗ್ತೇನೆ, ಸಂಜೆ ಬರ್ತೇನೆ, ಬರಬಾರದು. ನನ್ನ ಮನೆ ಅನ್ನತಕ್ಕದ್ದು ಇರಬಾರದು ಎಲ್ಲಿಯೂ. ತನ್ನವರ ಮನೆ ಅಂತ ಹೋಗಬಾರದು ಯಾರ ಮನೆಗೆ. ಆದ್ರಿಂದ ಎಲ್ಲಿಯೂ ಸಹ ಮನೆಯನ್ನು ಆಶ್ರಯ ಪಡೆಯದೆ ಹೊರಗೋಗು, ಬಿಟ್ಟೋಗು, ಎಲ್ಲವನ್ನು ತೊರೆದೋಗು. ತಲೆಯಲ್ಲಿ ಮನೆ ಇದೆ ಅಂತಲೇ ಇರಬಾರದು. ಮನೆ ಮಂದಿಯು ತಲೆಯಲ್ಲಿ ಬರಬಾರದು, ನೆನಪಿಗೆ ಇರಬಾರದು. ಹೀಗಾಗಿ ಈ ರೀತಿಯಾಗಿ ಪರಿಪೂರ್ಣವಾಗಿ ಆತ ವಿರಕ್ತನಾದಾಗ ಅವನು ಏನಾದರೂ ಸಿಕ್ಕಿದ್ರೂ ಸಿಗದಿದ್ರೂ ಸುಮ್ಮನೆ ಇರ್ತಾನವ. ಹೊರಗೆ ಹೋದಾಗ ಯಾರಾದ್ರೂ ಕೊಡಬೇಕಲ್ಲ, ಕೊಟ್ರೆ ಕೊಟ್ರು, ಇಲ್ಲ ಆದ್ರೆ ಇಲ್ಲ. ಹೇಗೋ ಹಾಗೆ ಸಿಕ್ಕರೂ ಸಿಗದಿದ್ದರೂ ಒಂದೇ ಲೆಕ್ಕನಾಗಿರುವವನು ಅದಕ್ಕೆ ಸುದ್ದಿ ಮಾತಾಡಲಿಕ್ಕಿಲ್ಲ. ಮುನಿಹಿ ಮೌನ. ಬಂದದ್ದಕ್ಕೂ ಬಾರದ್ದಕ್ಕೂ ಯಾವುದಕ್ಕೂ ಸಹ ಪ್ರತಿಸ್ಪಂದ ಇಲ್ಲ. ಯಾಕೆಂದ್ರೆ ಮೊದಲ ಬಾರಿ ಎಲ್ಲವನ್ನು ಮಾತಾಡಿಸುವಂಥದ್ದು ಮಾತಿ, ಕೂಡಲೇ ರಿಯಾಕ್ಷನ್, ಅದು ಮಾತಿನ ಮೂಲಕ. ಅದಕ್ಕೆ ಮೌನ ವಹಿಸು ಅಂದ್ರು. ಸಮುಪೋಡೇಶು ಕಾಮೇಶು ನಿರಪೇಕ್ಷ ಪರಿವ್ರಜೇತ್. ಎಲ್ಲಿಯಾದ್ರೂ ಬೇಡ ಅಂತಾದ್ರೂ ಬಂದ್ರೆ ಎಂತ ಮಾಡೋದು? ಬಂದ್ರೆ ಬಾಯಿ ಮುಚ್ಚುದು. ಏನಾದ್ರೂ ಅವನಿಗೆ ಬೇಕುಗಳಾಗುವಂತ ಸಂಗತಿಗಳು ಅವನಿಗೆ ಸಿಕ್ಕಿಬಿಟ್ಟವೋ, ಅನಾಯಾಸವಾಗಿ ಒಟ್ಟಾದವೋ, ಅದರ ಬಗ್ಗೆ ಅವನು ಏನು ಸಹ ಅಪೇಕ್ಷೆ ಇಟ್ಟುಕೊಳ್ಳದೆ ಸೀದದನ್ನು ಬಿಟ್ಟು ಹೋಗ್ಲಿಕ್ಕೆ, ಅಲ್ಲ ಬಂತಲ್ಲ ಇಲ್ಲೇ ಉಂಟಲ್ಲ ಇನ್ನೊಂದು ವಾರ ಕೂತ್ಕೊಳ್ಳುವ, ಹಾಗೇನೇ ಇಲ್ಲ, ಆಗುವುದಿಲ್ಲ. ನ ಚಕ್ಷುಷ ನ ಮನಸ ನ ವಾಚ ದೂಷೇತ್ ಪರಂ. ಯಾರನ್ನು ಬೈಲಿಕ್ಕಿಲ್ಲ, ಮನಸ್ಸಿನಲ್ಲಿಯೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕಿಲ್ಲ, ಕಣ್ಣಿನಿಂದಲೂ ಇನ್ನೊಬ್ಬರನ್ನು ಹೀಯಾಳಿಸುವಂತೆ ನೋಡ್ಲಿಕ್ಕಿಲ್ಲ. ಯಾರನ್ನು ಗಮನಿಸದೇ ಇರುವುದೇ ಚಂದ ಅಂತಾರೆ. ಹಾಗಿದ್ದರೆ ಅವನು ಎದುರಲ್ಲಿ ಅಲ್ಲ ಹಿಂಬದಿಯಲ್ಲಿ ನ ಪ್ರತ್ಯಕ್ಷಂ ಪರೋಕ್ಷಂ ವಾ ದೂಷಣಂ ಯಾಹರೇತ್ ಕ್ವಚಿತ್. ಎಂದು ಯಾರ ಬಗ್ಗೆಯೂ ಯಾವುದರ ಬಗ್ಗೆಯೂ ಎದುರಲ್ಲಿ ಆಗಲಿ ಹಿಂಬದಿಯಲ್ಲಿ ಆಗಲಿ ಅದರ ಚಕಾರ ಸೊಲ್ಲು ಇಲ್ಲ. ಅಂದ್ರೆ ತಲೆಯೊಳಗೆ ಅದು ಮತ್ತೆ ಸುಳಿಯುವುದಿಲ್ಲ. ಮಾತಿಗೆ ಬಂತು ಅಂದ್ರೆ ಮನಸ್ಸಿನಲ್ಲಿ ಉಂಟು ಅಂತ ಅರ್ಥ. ಹಾಗಾಗಿ ಬಾಯಿಗೆ ಸಿಗಬೇಕಾದ್ರೆ ಅದು ಮನಸ್ಸು ಬಳಿ ತುಂಬಿರ್ತದೆ. ಅಂದ ಬಾಯಿ ತೋಳಿದ್ರೆ ಪ್ರಯೋಜನ ಆಗುವುದಿಲ್ಲ, ಮನಸ್ಸು ಶುದ್ಧಿ ಮಾಡಬೇಕಾಗ್ತದೆ. ಸಿಕ್ಕಿ ಬೀಳ್ತಾನ ವ್ಯರ್ಥವಾಗಿ ಅವನು ತಲೆಯೊಳಗೆ ಹಾಕಿಸಿಕೊಂಡಾಗಿ. ಅದು ಟೆಂಪರರಿ ಫೈಲ್ ಆಗಲಿ, ಅದು ಹೊರಗಿನ ವಸ್ತುವಿನಲ್ಲಿಯೇ ಪೆನ್ಡ್ರೈವ್ ಎಲ್ಲ ಇತ್ತಿಟ್ಕೊಳ್ಳುವ. ಆದರೆ ನೋಡಿಕೊಂಡಾಗ ಸಿಕ್ಕಿ ಗಿಸಿ ಬಿಟ್ಟಾಗ ಅದು ಒಂದ್ಸತಿ ಒಳಗೆ ಹೋಗಿ ಹೊರಗೆ ಬರಲೇಬೇಕಲ್ಲ, ಸ್ಕ್ಯಾನ್ ಆಗುವ ರೀತಿಯಲ್ಲಿ. ಅದೇ ತಾಪತ್ರಯ. ಹಾಗಾಗಿ ಯಾವುದರ ಬಗ್ಗೆಯೂ ಎದುರಲ್ಲಿ ಆಗಲಿ ಹೊರಗೆ ಹಿಂದಿಂದ ಆಗಲಿ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ನಿಂದೆ ಮಾಡಲಿಕ್ಕೆ ಆಗಲಿ ಪ್ರೈಸ್ ಮಾಡಲಿಕ್ಕೆ ಆಗಲಿ ಅದರ ಸುದ್ದಿಯನ್ನು ಬಾಯಲ್ಲಿ ತರುವಂಥದ್ದು ಬೇಡವೇ ಬೇಡ ಅಂದ. ನಹಿಂಸ್ಯ ಸರ್ವಭೂತಾನಿ ಮೈತ್ರಾಯಣ ಗತಿಶ್ಚರೇತ್. ಯಾವ ವ್ಯಕ್ತಿಗಳ ಬಗ್ಗೆಯೂ ಯಾವ ಪ್ರಾಣಿಗಳ ಬಗ್ಗೆಯೂ ಕ್ರಿಮಿಕೀಟಗಳ ಬಗ್ಗೆಯೂ ಸಹ ಹಿಂಸೆ ಆಗುವಂತೆ ವರ್ತಿಸಬಾರದು. ಎಲ್ಲವೂ ತನಗೆ ಮಿತ್ರ, ಎಲ್ಲವೂ ತನಗೆ ಇಷ್ಟ, ಎಲ್ಲವೂ ತನಗೆ ಬೇಕಾದವರು, ಎಲ್ಲವೂ ನನಗೆ ಅನುಕೂಲ ಮಾಡಿಕೊಟ್ಟವರೇ, ನನ್ನ ಬದುಕಿನಲ್ಲಿ ಹೊತ್ತು ನಿಂತವರೇ ಎಲ್ಲರೂ ಅನ್ನುವಂತೆ ಇವನು ಯಾರಿಗೂ ಬೇಡದವನಾಗಿ ಇರಬಾರದು, ಎಲ್ಲರಿಗೂ ಬೇಕಾಗುವವನಂತೆ. ಅದು ಸೂರ್ಯನ ಹಾಗೆ. ಸೂರ್ಯ ಎಲ್ಲರಿಗೂ ಬೇಕಾಗ್ತಾನೆ, ಹಗಲು ಎಲ್ಲರಿಗೂ ಸೂರ್ಯನ ಬೆಳಕು ಬೇಕು. ಆದರೆ ಸೂರ್ಯ ಬೇಡ,
ಅಂದರೆ ಸೂರ್ಯ ಕೆಳಗೆ ಬರುವುದು ಬೇಡ, ಅವನ ಮೇಲೆ ದೂರದಲ್ಲಿ ಇರಬೇಕು. ಎಲ್ಲರಿಗೂ ಸೂರ್ಯ ಆಗ್ತಾನೆ, ಸೂರ್ಯನಿಗೂ ಎಲ್ಲರೂ ಕಾಣ್ತಾರೆ, ಆದರೆ ಸೂರ್ಯ ಹತ್ತಿರ ಬರುವುದಿಲ್ಲ, ಇವರು ಅವನ ಹತ್ತಿರ ಹೋಗುವುದಿಲ್ಲ. ಭಾರಿ ಚೆನ್ನಾಗಿರ್ತದೆ. ಒಳ್ಳೆ ಶುದ್ಧ ಗುರುಗಳು ಅಂದ್ರೆ ಹೀಗೆ. ಭಾಗವತ ಹೇಳ್ತೇನೆ, ನ ಶಿಷ್ಯಾನನ ಬದ್ನೀತ ಅಂತ. ಯಾವ ಶಿಷ್ಯರನ್ನು ಎತ್ತಿ ಕಟ್ಟಬೇಡ, ಯಾವ ಶಿಷ್ಯನಿಗೂ ನೀನು ಎತ್ತಲಿಕ್ಕೆ ಬಿಡಬೇಡ. ನೀನು ಎತ್ತುವುದಿಲ್ಲ ಆದ್ರೂ ಶಿಷ್ಯರೆಲ್ಲ ಒಟ್ಟು ಸೇರಿಕೊಂಡು ಎತ್ತಿ ಹಾಕ್ತಾರೆ, ಬೇಡ ಅಂತ. ನೀನು ಮೆರವಣಿಗೆಗೆ ಹೋಗಲು ಬೇಡ, ನೀನು ಯಾರನ್ನು ಮೆರವಣಿಗೆಯಲ್ಲಿ ಇಡಿಸಲು ಬೇಡ. ನೀನು ಒಂದ್ಸತಿ ಸಿಕ್ಕಿ ಬಿದ್ದೆಯ, ಅವರು ಮತ್ತೆ ನಿನ್ನನ್ನು ದಿನ ಹೊತ್ಕೊಂಡು ತಿರುಗ್ತಾರೆ, ದಿನ ಹೊತ್ಕೊಂಡು ಚಂದ ಕೇಳ್ತಾರೆ, ದಿನ ಹೊತ್ಕೊಂಡು ಅವರು ಹೊಟ್ಟೆ ತುಂಬಿಸಿಕೊಳ್ತಾರೆ. ಗುರುಗರ ಹೆಸರು ಹೇಳಿ ತುಂಬಿಸಿಕೊಳ್ತಾರೆ ಹೊಟ್ಟೆ. ಹಾಗಾಗಿ ಜಾಗ್ರತೆ ಅಂದವ. ಅದರಿಂದ ಮೈತ್ರಾಯಣ ಗತಿ ಚರೇತ್, ಎಲ್ಲರನ್ನು ಒಂದೇ ಪ್ರಕಾರ ಸೂರ್ಯನ ಹಾಗೆ ದೂರದಲ್ಲಿಟ್ಟು ನಿನ್ನ ಬಿಸಿ ಅವರಿಗೆ ಗೊತ್ತಾಗಬೇಕು. ಅವರು ಸುಲಭ ಇದೆ ಅಂತ ಹತ್ತಿರ ಬರುವಂತಿರುವಾಗ ಆಯ್ತು ಅಂತ ನೀನು ಮಿತ್ರ ಅಂತೇಳಿ, ಫ್ರೆಂಡ್ ಅಂತೇಳಿ ಏನುಂಟಲ್ಲ ಅಂತ ಹೇಳಿಕೊಂಡು ಅವರಲ್ಲಿ ಸಲುಗೆ ಕೊಟ್ರೆ ಅವರು ಮತ್ತೆ ನಿನ್ನ ತೆಕ್ಕೆಯಲ್ಲೇ ಕೂತ್ಕೊಳ್ತಾರೆ. ಅದಕ್ಕಾಗಿ ಎರಡು ಪ್ರಕಾರದಲ್ಲಿ ಮೈತ್ರಾಯಣ ಶಬ್ದ ಪ್ರಯೋಗ ಮಾಡಿದ್ದವ. ಹಗಲಿಡೀ ತಿರುಗು, ರಾತ್ರಿ ತಿರುಗಬೇಡ, ರಾತ್ರಿ ಮಲಗು. ರಾತ್ರಿ ಸಹ ತಿರುಗ್ತೇನೆ, ನಾನು ಯೋಗಿ. ನೀನು ಯೋಗಿ, ಹೋಗುವೊಮ್ಮೆ ರಾತ್ರಿ ನಿನಗೆ ದಾರಿಯಲ್ಲಿದ್ದ ನಾಯಿ ಬಿಡ್ತದ ನೋಡು. ಮತ್ತೆ ಆಗುವುದಿಲ್ಲ. ನೀನು ಯೋಗಿ ಇರಬಹುದು, ಆದ್ರೆ ನಾಯಿಗೆ ಏನು ಗೊತ್ತು ನೀನು ಯೋಗಿ ಅಂತ. ಆದ್ರಿಂದ ರಾತ್ರಿ ತಿರುಗಬೇಡ. ರಾತ್ರಿ ನೀನು ತಿರುಗಿದ್ರೆ ಜನರು ಆಡ್ತಾರೆ, ಇವನು ಯೋಗಿ ಅಂತೆ ಮಾರಾಯರೆ, ರಾತ್ರಿ ಎಲ್ಲ ತಿರುಗ್ತಾ ಇರ್ತಾನೆ, ಯಾರ ಮನೆ ಹೋಗ್ತಾನೋ ಶುರು ಮಾಡ್ತಾರೆ ಅವ್ರು ಹೇಳಲಿಕ್ಕೆ. ಎಂಥದುಂಟ ಕೇಳ್ತಾರೆ. ಕೆಲವರಿಗೆಲ್ಲ ಯೋಗಿಯೇ ಖುಷಿ ಆಗುವುದುಂಟು, ಅವರಿಗೆ ಅದರದ್ದು ಕುತೂಹಲ ಇರ್ತದೆ. ಆಗ ಇವು ರಾತ್ರಿ ತಿರುಗಲಿಕ್ಕೆ ಶುರು ಮಾಡಿದ್ರೆ ಎಷ್ಟೋ ಜನರು ಮನೆ ಬಾಗಿಲು ತೆಗಿತಾರೆ, ಪಾದ ಸೇವೆ ಮಾಡ್ತಾರೆ. ಬೇಡ. ಮೈತ್ರಾಯಣ ಗತಿಷ್ಠರೇತ್, ಹಗಲು ಮಾತ್ರ. ಸೂರ್ಯ ಕಂತಿದನ, ನಿನ್ನ ಬಾಯಿ ಮುಚ್ಚಬೇಕು, ನಿನ್ನ ಕಾಲು ನಿಲ್ಲಬೇಕು, ತಿನ್ನುವುದಿಲ್ಲ, ತಿರುಗುವುದಿಲ್ಲ. ನೋಡಿ, ಸಂಜೆ ಕತ್ತಲು ಬಂತೋ ಸೂರ್ಯ ಕಂತಿದ್ದನ ಮತ್ತೆ ತಿನ್ಲಿಕ್ಕಿಲ್ಲ. ಮೈತ್ರಾಯಣ ಗತಿ ಅರ್ಥ ಅದು. ಹೀಗೆ ಅನೇಕ ಅರ್ಥಗಳಲ್ಲಿ ಎಲ್ಲರಿಗೂ ಬೇಕಾದವನಾಗಿ ಇರು, ಆದರೆ ಪ್ರತಿಯೊಬ್ಬನನ್ನು ಸುಡುವ ಬಿಸಿಲಿನಂತಿರು. ಹತ್ತಿರ ಬರಲಿಕ್ಕೆ ಬಿಡಬೇಡ. ಹತ್ತಿರ ಬಂದರೆ ಅವರು ಕೈಯಲ್ಲಿ ಇಟ್ಕೊಳ್ತಾರೆ ನಿನ್ನನ್ನು. ಇದು ಆಡ್ಲಿಕ್ಕೆ ಆಗ್ತದೆ ನನಗೆ, ಚಂದವಾದ ಒಂದು ಮಾಡೆಲ್ ಸೂರ್ಯ ಉಂಟು ಹೇಳಿಕೊಂಡು ಬಟ್ಟೆಯಲ್ಲಿ ಕಟ್ಟಿಕೊಂಡು ಮನೆಯೊಳಗೆ ತಗೊಂಡೋಗಿ ಪೆಟ್ಟಿಗೆಯೊಳಗಿಟ್ಟು ನಿನಗೆ ನಿನ್ನ ಫ್ರೀಡಮ್ ಅನ್ನು ಕತ್ತರಿಸ್ತಾರೆ. ಅವರದನ್ನು ಪೆಟ್ಟಿಗೆಯಲ್ಲಿ ಒಂದು ದೊಡ್ಡದಿಟ್ಟಿದ್ದೇನೆ, ಜನರಿಗೆ ಅದನ್ನು ತೋರಿಸುವ ಮೂಲಕ ದುಡ್ಡು ಮಾಡ್ತಾರೆ. ಆದ್ರಿಂದ ನೀನು ಯಾರಿಗೂ ಕೈಗೆ ಸಿಗುವಂತಹ ಕತೆ ಮಾಡಿಕೊಳ್ಳಬೇಡ, ಯಾರನ್ನು ದ್ವೇಷ ಮಾಡಬೇಡ ಎನ್ನುವ ಅರ್ಥ. ದೂರದಲ್ಲಿ ನೀಡಿಡು, ದೂರದಲ್ಲಿ ನೀಡಿಡು. ನೀನು ದೂರದಲ್ಲಿರು, ನೀನು ಜನರನ್ನು ದೂರದಲ್ಲಿಡು. ದೂರದಲ್ಲಿಡು, ದೂರದಲ್ಲಿರು, ಎರಡನ್ನು ಹೇಳಿಬಿಟ್ಟ. ನೇದಂ ಜೀವಿತ ಮಾಸಾಧ್ಯ ವೈರಂ ಕುರ್ವೀತ ಕೇನಚಿತ್. ಯಾರಲ್ಲಿಯೂ ಬದುಕಿಗೆ ಬಂದಾಗ ಯಾರಲ್ಲಿಯೂ ಯಾವುದೇ ಪ್ರಕಾರವಾದ ದ್ವೇಷವನ್ನು ಕಟ್ಟಿಕೊಳ್ಳಬೇಡ. ನೀನು ಮಾಡಬೇಡ ಅಂದ್ರು ವೈರಂ ಕುರ್ವೀತ ಕೇನಚಿತ್ ನ. ಈ ಜನ್ಮದಲ್ಲಿ, ಈ ಬದುಕಿನಲ್ಲಿ, ಈ ನಮೂನೆಯ ಬದುಕಿನಲ್ಲಿ ನೀನು ಯಾರಲ್ಲಿಯೂ ವೈರವನ್ನು ಮಾಡಬೇಡ. ಅವರು ವೈರದಲ್ಲಿ ನೋಡಿದ್ರೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ನೀನು ವೈರವನ್ನು ಮಾಡೋದು ಬೇಡ. ಮತ್ತೆ ಅವ್ರು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವ. ನೀನು ಮಾತಾಡಲಿಕ್ಕೆ ಹೋಗಬೇಡ. ಅವರು ಒಂದಿಷ್ಟು ಕೀಟಲೆ ಕೊಟ್ಟಾರಲ್ವಾ, ವಿರೋಧಿಸುವವರು ಏನು ಹೇಳ್ತಾರೆ, ಮೊದಲು ಬಾಯಿಯಲ್ಲಿ ನೋಡ್ತಾರೆ, ಮೊದಲು ಇನ್ನೊಬ್ಬರಿಗೆ ಚಾಡಿ ಹೇಳಿ ನೋಡ್ತಾರೆ, ಇಲ್ಲಾಂದ್ರೆ ಎದುರು ಹೇಳಿ ನೋಡ್ತಾರೆ. ಆಗ ನೀನು ಮಾತಾಡೋದು ಬೇಡ. ಅತಿವಾದ ಅನ್ನತಿ ದೀಕ್ಷೇತ. ಯಾರೇ ಎಂತಾದ್ರೂ ಅಲ್ಲಸಲ್ಲದ್ದು ಹೇಳಿದ್ರದ್ದು ಹೀಗೆ ಅದು ಹಾಗೆ ಅಂತ ಅದನ್ನು ಸರಿ ಮಾಡಲಿಕ್ಕೆಲ್ಲ ಹೋಗಬೇಡ. ಸರಿ ಕೇಳೋದಿಲ್ಲ ಅವರು ಸರಿ ಮಾಡಿದ್ರೆ. ನಮಗೆ ನೆಗಾಡಿ ಹೇಳ್ತಾರೆ, ಇವ ಇದ್ದಾನೆ ಹೇಗೆ ಹೇಳ್ತಾನೆ ಅಂತ. ಅದು ಆಗಲ್ವಾ ಅಂತ ಅವರೇ ತಮಾಷೆ ಮಾಡ್ತಾರೆ.
ನಾವರಿಗೆಲ್ಲ ಖಾಲಿ ಒಂದು ಹೆಂಗಸು ಯಾರನ್ನು ಹೆರುವ ಕ್ರಮ ಇಲ್ಲ, ಅದರಲ್ಲಿ ಗರ್ಭಾಶಯಕ್ಕೆ ಯಾರಾದರೂ ಬೀಜ ಹಾಕಬೇಕು, ಹಾಗೊಂದು ಮಗುವಿನ ಕ್ರಮ ಹೇಳಿದರೆ ಏನೇ ಕಾಡಿದೆ ಅದು ಆದಿಮಾಯೆ ಬ್ರಹ್ಮ ವಿಷ್ಣು ಮಹೇಶ್ವರನ ದೃಷ್ಟಿ ಮಾಡಿದೆ ಅಂತಾರೆ. ಅಲ್ಲ ಮಾರಾಯರೆ, ನಿಮ್ಮ ಆದಿಮಾಯೆ ಅದಕ್ಕೆ ಗಂಡ ಉಂಟಾ ಇಲ್ವಾ? ಅದು ಹೆಂಡತಿಯಾಗಿದೆ ಇಲ್ವಾ? ಅವರು ಸಿಕ್ಕಿ ಬೀಳ್ತಾರೆ ಈಗ. ಯಾಕೆಂದ್ರೆ ಗಂಡ ಉಂಟು ಹೇಳಿದ್ರೆ ಅವನೇ ದೊಡ್ಡವಾಗಿ ಬಿಡ್ತಾನೆ. ಈಗ ಗಂಡ ಇಲ್ಲ ಹೇಳಿದ್ರೆ ಆ ಹೆಣ್ಮಗಳು ಹೆತ್ತದ್ದು ಹೇಗೆ 3 ಜನರನ್ನು ಅನ್ನುವುದು ಆಗ್ತದೆ. ಮತ್ತೆ ನಮ್ಮದೆಲ್ಲ ತಂದೆ ಇಲ್ಲದ ಸೊತ್ತುಗಳ, ಅದು ತಂದೆ ಯಾರು ಗೊತ್ತಿಲ್ಲವ? ಅನಾಚಾರದ ಕೂಸುಗಳ, ಎಂಥದ್ದು ಅರ್ಥ ಆಗುವುದಿಲ್ಲ. ಅದು ಐಡೆಂಟಿಫಿಕೇಶನ್ ಏನು? ಎಲ್ಲಿ ಶಾಸ್ತ್ರದಲ್ಲಿ ಅದನ್ನು ಗುರುತಿಸಿದ್ದಾರೆ, ಅದನ್ನು ಅದರ ಬಗ್ಗೆ ಲಕ್ಷಣವನ್ನು ಹೇಳಿ ಅದನ್ನು ಯಾರು ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ನೋಡಬೇಕು, ಒಂದೇ ಕಡೆ ಮಾತ್ರ ಅಲ್ಲ ಯೋಚನೆ ಮಾಡುವಂಥದ್ದು, ಹೇಳುವಂಥದ್ದೆಲ್ಲ. ಹೀಗೆ ಯಾರಾದರೂ ಏನಾದರೂ ಹೇಳಿಕೊಂಡು ಹೋದರೆ ಅದರ ಬಗ್ಗೆ ಗಮನಕ್ಕೆ ಕೊಡದೆ ಬಾಯಿ ಮುಚ್ಚಿ ಕೂತ್ಕೋ. ಯಾರಾದರೂ ತಪ್ಪು ಹೇಳಿದ್ರು ಸುಮ್ಮನೆ ಇರು. ನಿನ್ನ ಬಗ್ಗೆ ಏನಾದರೂ ಹೇಳಿದ್ರು ಮಾತಾಡಬೇಡ. ದೇವರ ಬಗ್ಗೆ ಅವರು ಕೊರೆದ್ರು ನೀನು ಹೇಳಲಿಕ್ಕೆ ಹೋಗಬೇಡ. ಸಹಿಸಿಕೋ. ಅತಿವಾದಾನ ತಿತಿಕ್ಷೇತ ನಾಭಿಮನ್ಯೇತ ಕಂಚನ. ಎಲ್ಲಿಯೂ ಅಭಿಮಾನಕ್ಕೆ ಧಕ್ಕೆ ಬರ್ತದೆ ಹೇಳಿಕೊಂಡು ಅಭಿಮಾನ ದವ ಅಂತ ಅನಿಸುವುದೇ ಬೇಡ. ಯಾವುದಕ್ಕೂ ಗರ್ವ ಪಡಬೇಡ. ಅಭಿಮಾನ ಶೂನ್ಯನಾಗಿರು. ನನಗವರು ಕೋಪ ಬಂದಾಗಿ ಮಾಡಿದ್ದಾರೆ, ಬರ್ಲಿ ಮಾರೆ ಮಾಡ್ತಾರೆ ಅವರು ಅಂತವರೇ, ಇದಕ್ಕೇನು ಮಾಡು, ನೀನೆಂತ ಮಾಡೋದು? ಕ್ರೋಧ್ಯಮಾನ ಪ್ರಿಯಂ ಬ್ರೂಯಾತ್. ಅವರು ಸಿಟ್ಟಾದ್ರೆ ಸುಮ್ಮನೆ ಇರಬೇಕು, ಅವ್ರಿಗೆ ಒಳ್ಳೇದೇ ಹೇಳಬೇಕು. ನೀನು ಅವರಿಗೆ ಸಿಟ್ಟಿನಲ್ಲಿ ಹೇಳುವುದಲ್ಲ. ಆಕೃಷ್ಟ ಕುಶಲಂಬದೇ. ಬೈದುಕೊಂಡ್ರೆ, ತಮಾಷೆ ಮಾಡಿದರೆ, ಆಕ್ರೋಶ ವ್ಯಕ್ತಪಡಿಸಿದರೆ ಅವರ ಹತ್ರವೇ ನೀವು ಕ್ಷೇಮವೇ ಆರೋಗ್ಯವಾಗಿದ್ದೀರಾ ಕೇಳಬೇಕು. ಯಾಕೆಂದ್ರೆ ಇದು ಆರೋಗ್ಯ ಕೆಡ್ತದೆ ನೀವು ಗಲಾಟೆ ಮಾಡಿಕೊಂಡ್ರೆ. ಸ್ವಲ್ಪ ಕೂಲ್ ಆಗಿರಿ, ಚೆನ್ನಾಗಿರ್ತದೆ ಅಂತ ಮೆಲ್ಲ ಅವರನ್ನು ಸಾಂತ್ವನಗೊಳಿಸಬೇಕು. ಪೇಟೆಯಲ್ಲಿ ತಿರುಗಬಾರ್ದು, ಸುತ್ತಾಗಿ ಹೋಗಬಾರ್ದು, ಅಪ್ರದಕ್ಷಿಣೆಯಾಗಿ ಹೋಗಬಾರ್ದು. ಪ್ರದಕ್ಷಿಣಂಚ ಸವ್ಯಂಚ ಗ್ರಾಮ ಮಧ್ಯೆಂಚ ನಾಚರೇಟ್. ಊರಿನಲ್ಲಿ ಆಚೆ ಈಚೆ ಹೋಗುವುದು, ಇತ್ತ ಹೋಗುವುದು, ಅತ್ತ ಹೋಗುವುದು ಅದೆಲ್ಲ ಬೇಡವೇ ಬೇಡ. ಊರಿನಲ್ಲಿ ತಿರುಗಾಡಬೇಡ. ಊರಿನವರು ತಿರುಗಾಡ್ತಾರೆ, ನೀನು ಯಾಕೆ ತಿರುಗಾಡಬೇಕು? ಅಲ್ಲಿಯೇ ಮತ್ತೆ ಅಂಟುಗಳು ನಿನ್ನನ್ನು ಮೆತ್ತಿಕೊಳ್ತಾವೆ. ಆದ್ದರಿಂದ ಊರಿನಿಂದ ದೂರ ಇರು. ಮತ್ತೆ ಭಿಕ್ಷೆ ಬೇಡಲಿಕ್ಕೆ ಊರಿಗೆ ಅಂತ ಹೋಗುದು? ನೀನು ಹಳ್ಳಿಗೆ ಹೋಗು. ಭಿಕ್ಷಜರಿಯ ಅನಾಪನ್ನ ನಗಚ್ಚೇತ್ ಪೂರ್ವಕೇತನಂ. ಅದು ಎಂಥದು? ಆಪತ್ತು ಕಾಲ ಅಲ್ಲದೇ ಇದ್ದಲ್ಲಿ, ತೊಂದರೆಗೆ ಬೀಳದೇ ಇದ್ದಲ್ಲಿ ಮಾತ್ರವೇ ಹಿಂದಿನ ಮನೆಗೆಲ್ಲ ಹೋಗ್ಲಿಕ್ಕಿಲ್ಲ. ಎಲ್ಲಿ ಒಂದು ಕಡೆಯಲ್ಲಿ ಭಿಕ್ಷೆ ಸಿಕ್ಕಿದೆ, ಅವರು ಲಾಯ್ಕೆ ಕೊಟ್ಟಿದ್ದಾರೆ, ಮತ್ತು ಅಲ್ಲಿಗೆ ಹೋಗುವುದಲ್ಲ. ತೊಂದರೆ ಬಿದ್ದಾಗ ಮಾತ್ರ ನೀನು ಅಲ್ಲಿಗೆ ಹೋಗ್ಬೋದಷ್ಟೇ. ಸಂಕಟದಲ್ಲಿದ್ದರೆ, ತಿನ್ನಲಿಕ್ಕಿಲ್ಲ ಆದರೆ, ಧರ್ಮಕರ್ಮಕ್ಕೆ ಆಗಲಿಕ್ಕೆ ಶರೀರವೇ ಕೇಳುವುದಿಲ್ಲ ಆದರೆ ಹಿಂದೆ ಗೊತ್ತಿದ್ದ ಮನೆಗೆ ಹೋಗ್ಬೋದು. ಹೊರತು ಇಲ್ಲ ಆದರೆ ಇಲ್ಲ. ಯಾರ ಮನೆಗೆ ಒಮ್ಮೆ ಹೋದಲ್ಲಿ ಇನ್ನೊಮ್ಮೆ ಹೋಗಲಿಕ್ಕಿಲ್ಲ. ಅದು ನೆನಪಿಟ್ಟುಕೊಳ್ಳಿಕ್ಕಿಲ್ಲ. ನೆನಪಿಟ್ಟುಕೊಂಡ್ರೆ ಅವರು ನಿನ್ನನ್ನು ನೆನಪಿಸಿಕೊಳ್ತಾರೆ. ಮತ್ತೆ ನಿನಗೆ ಸಂಬಂಧ ಬೀಳ್ತದೆ. ಆ ಮನೆಯಲ್ಲಿ ಇಂಥದ್ದು ಕೊಟ್ಟಿದ್ದಾರೆ, ರೊಟ್ಟಿ ನಾಲ್ಕು ಹಾಕಿದ್ದಾರೆ, ಶುರುವಾಗತ್ತೆ. ಯಾರು ಎಲ್ಲಿ ಏನು ಕೊಟ್ಟದ್ದು ಎನ್ನುವುದು ನೆನಪಿಸದಂತೆ ಮಾಡಿಕೊಳ್ಳಿಕ್ಕೆ ನಿನ್ನ ಚರ್ಯ ಆಗಬೇಕು. ಅವಕೀರ್ಣ ಅವಧೂತನಂತಿರಬೇಕು. ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ, ಎಲ್ಲವನ್ನು ದೂಡಿಟ್ಟಿದ್ದೇನೆ. ಸುಗುಪ್ತಶ್ಚ ನಿನ್ನನ್ನು ನೀನು ಯಾವತ್ತು ಮುಚ್ಚಿಕೊಳ್ಬೇಕು. ಹೇಳಿಕೊಳ್ಳಿಕ್ಕಿಲ್ಲ, ತಿಳಿಸಿಕೊಡ್ಲಿಕ್ಕಿಲ್ಲ, ತೋರಿಸಿಕೊಡ್ಲಿಕ್ಕಿಲ್ಲ. ನಿನ್ನನ್ನೇ ನೀನು ಮರೆತಿರುವಂತಿರಬೇಕು. ನವಾಚಾಪಿ ಅಪ್ರಿಯಂ ಚರೇತ್. ಮಾತಿನಿಂದಲೂ ಯಾರಿಗೂ ಕಷ್ಟವನ್ನು ಕೊಡುವ ಮಾತುಗಳು ಬರಬಾರದು. ಮೃದು ಸ್ಯಾತ್, ಸಾಫ್ಟ್ ಇರು. ಅಪ್ರತೀಕಾರ, ಯಾರಿಗೂ ಏನಾದರೂ ಮಾಡಿದ್ದಕ್ಕೆ ಮಾಡಬೇಕು ಎಂದು ಯೋಚನೆ ಬಾರದಿರಲಿ. ವಿಸ್ರಬ್ಧ, ಗಮ್ಮತ್ನಲ್ಲಿ
ಏನು ಹೆದರಿಕಿಲ್ಲದೆ ಬಿ ಬೋಲ್ಡ್ ಅಂತ. ಸ್ಯಾತ್ ಅರೋಷಣ, ಕೋಪ ಅಂತೂ ಮಾಡಬಾರ್ದು. ಮತ್ತೆ ಯಾವಾಗ ಭಿಕ್ಷೆ ಹೋಗ್ಬೇಕೆನ್ನುವ ಒಂದು ದೊಡ್ಡ ಮಾತು ಹಾರೀತ ಸ್ಮೃತಿ ಇದ್ದಿದ್ದು ಆ ಲೆಕ್ಕಾಚಾರದಲ್ಲಿ. ಭೀಷ್ಮರು ಹೇಳ್ತಾರೆ, ವಿಧೂಮೆ ನೆಸ್ತ ಮುಸಲೆ, ವಾಸ್ತವವಾಗಿ ಹೋಗಬೇಕಾದ ಕತೆ. ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಲ್ಲೇನಾಗ್ತದೆ ಕೇಳಿದ್ರೆ ಹೊಗೆ ಬರ್ತದೆ. ಹೊಗೆ ಬಂದ್ರೆ ಅಲ್ಲಿ ಊಟ ಉಂಟು ಅಂತ ಅರ್ಥ. ಹೊಗೆ ಬಾರದ ಕಡೆಗೆ ಹೋಗ್ಬೇಕು ನೀನು, ಅಂದ್ರೆ ಹೊಗೆ ನಿಂತೋಗಿದೆ ಮತ್ತೆ ಹೋಗ್ಬೇಕು. ಸುಮಾರು 1 ಗಂಟೆ ಹೊತ್ತಿಗೆ ಹೊಗೆ ಎಲ್ಲ ಇರಲ್ಲ ಆಗ್ತದೆ. ಅಡುಗೆ ಎಲ್ಲ 12 ಗಂಟೆ ಮುಗೀತದೆ. ಆನಂತರ ನೆಸ್ತ ಮುಸಲೆ ಕುಟ್ತಾ ಇರ್ತಾರೆ. ಅವಲಕ್ಕಿ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೆ ಇಲ್ಲ, ಮಸಾಲೆ ಮಾಡ್ಲಿಕ್ಕೋ. ಆಗೆಲ್ಲ ಹೋಗಬಾರ್ದು. ಇನ್ನು ಅಡಿಗೆ ತಯಾರಾಗ್ತಾ ಉಂಟು ಅರ್ಥ. ಮತ್ತೆ ಹೋಗಿ ಕೂತ್ಕೊಳ್ಳೋದಲ್ಲ, ತಿನ್ನುವುದಲ್ಲ. ಮುಸಲದ ಶಬ್ದ, ಒನಕೆ ಶಬ್ದ ನಿಲ್ಲಬೇಕು. ವ್ಯಂಗಾರೆ, ಮಸಿ ಮತ್ತೆ ಅವರು ನೀರು ಹಾಕಿ ತೆಗ್ದಿರ್ಬೇಕು. ಮತ್ತೊಂದೊಮ್ಮೆ ನಿಮಿ ಕೆಂಡ ಉಳಿತಾ ಇದ್ರೆ ಇವು ಬಂದ ತಕ್ಷಣ ಮತ್ತೆ ಅಡಿಗೆ ಮಾಡಿ ಕೊಡ್ತಾರೆ ಅವರು. ಹೇಗೂ ಒಲೆ ಉಂಟಲ್ಲ, ಅವನಿಗೆ ಎಂತ ಇಲ್ಲ ಆಯ್ತಲ್ಲ ಮಾಡಿಕೊಡುವ ಅಂತ. ಬೇಡ, ಎಲ್ಲ ಅಂಗಾರವನ್ನು ಇದ್ದಿಲನ್ನು ಒಲೆಯಿಂದ ತೆಗೆದ ಅಂದ್ರೆ ಏನಾಯ್ತು, ಹಿಂದೆಲ್ಲ ಮಧ್ಯಾಹ್ನವೇ ತೆಗಿತಾರೆ ಅಂತ ಅರ್ಥ. ಒಲೆಯಿಂದ ಕೆಂಡವನ್ನೆಲ್ಲ ಎಳೆದು ಹಾಕ್ತಾರೆ. ಎಳೆದಾಗಿ ಆಚೆ ಹಾಕಿ ಅದನ್ನು ಮತ್ತೆಗೋಸ್ಕರ ತೆಗೆದಿರ್ತಾರೆ. ಈಗೆಲ್ಲ ಮನೆಗಳಲ್ಲೆಲ್ಲ ಒಲೆ ಇದ್ರೆ ಅದು ಅಡುಗೆ ಮಾಡಿದ್ರೆ ಮತ್ತೆ ಸಂಜೆ ತೆಗೆಯುದು, ಕೆಲವೊಮ್ಮೆ ಸಂಜೆ ಇಲ್ಲಾದ್ರೆ ಕೆಲವೊಮ್ಮೆ ಮರುದಿನ ತೆಗೆಯುದು. ಅದು ಕೆಲವು ದಿವಸ ಮರುದಿನ ಊಟ ಇಲ್ಲಾದ್ರೆ ಇನ್ನು 1 ವಾರ ಆಗಿ ಇರ್ತದೆ. ಅದು ತಪ್ಪು ಅಂದ್ರು. ಆದ ತಕ್ಷಣ ಮುಗಿಸ್ಬೇಕು, ಅದನ್ನು ಶುದ್ಧ ಆಗ್ಬೇಕು ಅಂತ ಹೋಗಿ ಬಿಸಿ ಬಿಸಿ ಕೈ ಹಾಕೋದಲ್ಲ. ಕೃಷ್ಣ ಮಠದಲ್ಲಿ ನೋಡಿ, ನಿತ್ಯ ಅಡುಗೆ ಆಗ್ತದೆ ಮಧ್ಯಾಹ್ನಕ್ಕೆ ದೇವರ ಪೂಜೆಗೆ ಹುರುಳಿಗಳೆಲ್ಲ. ಆದ ತಕ್ಷಣ 3 ಗಂಟೆಗೆ ಎಲ್ಲ ಶುದ್ಧ ಆಗ್ತದೆ, ಕ್ಲೀನ್ ಚಂದ ಮಾಡಿದನ್ನೆಲ್ಲ ತೆಗೆದು. ಅಲ್ಲ, ನಾಳೆಗೆಂತೂ ಬೇಕು, ಹೌದು ಸರಿ ಅಲ್ಲ ಅಂತ ಅದರದ್ದೊಂದು ನಿಯಮ. ಊಟ ಆದ ತಕ್ಷಣ ಕೈ ತೊಳೆಯುವುದು ಎಷ್ಟು ಸತ್ಯವೋ, ಕೈ ತೊಳೆದ ತಕ್ಷಣ ಪಾತ್ರೆ ತೊಳೆಯುವುದು ಅಂದ್ರೆ ಬಟ್ಲು ತೊಳೆದು ಎಷ್ಟು ಕರೆಕ್ಟೋ, ಬಟ್ಲು ತೊಳೆದ ತಕ್ಷಣ ನೆಲ ಶುದ್ಧಿ ಮಾಡೋದು ಎಷ್ಟು ಹಿತವೋ ಅಷ್ಟೇ ಹಿತ, ಅಷ್ಟೇ ಸರಿ. ಒಲೆಯೂ ಸಹ ಅಡುಗೆ ಆದ ಬಳಿಕ ಅದರ ಪಾತ್ರೆಗಳ ಜಾಗಕ್ಕೆ ಪಾತ್ರ ಹೋಗಿ ಇಡುವಲ್ಲಿ ಇಡುವಂಥದ್ದು ಮಾಡಿ ಶುದ್ಧ ಮಾಡಿಕೊಳ್ಳುವುದು ಅದು ಕ್ರಮಬದ್ಧವಾದದ್ದು ಅಂತ. ನಾವು ಹೇತಾಗುವುದೊಮ್ಮೆ ಪುಗಳಿ ತೊಳೆದಿನ್ನೊಮ್ಮೆಯ ಇಲ್ಲಲ್ಲ, ಹಾಗೆ ಅದರಂತೆ ಇದು. ಹಾಗೆ ಹೇಳ್ತಾನೆ, ಅವರೆಲ್ಲ ಅಂಗಾರವನ್ನು ಇದ್ದಿಲನ್ನು ತೆಗೆದ ಬಳಿಕ ಅಷ್ಟು ಅಲ್ಲ, ಭುಕ್ತವಜ್ಜನೆ, ಮನೆ ಮಂದಿಯೆಲ್ಲ ಊಟ ಆಗಿರ್ಬೇಕು ಇವು ಹೋಗುವಾಗ. ಇಲ್ಲಾದ್ರೆ ಅವರು ತಮ್ಮ ಪಾಲನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಇನ್ನು ಮುಂದೆ ಹೋದ್ರೆ ಅತೀತೆ ಪಾತ್ರ ಸಂಚಾರೆ, ಪಾತ್ರ ತೊಳೆಯುವುದು ಕೇಳ್ತದೆ. ಪಾತ್ರ ತೊಳೆಯುವಾಗ ಉಳಿದದ್ದಿರ್ತದೆ ಕೆಲವೊಮ್ಮೆ, ಅದನ್ನೊಂದು ಕಡೆಯಲ್ಲಿ ಹಾಕಿರ್ತಾರೆ. ಹಿಂದೆಲ್ಲ ಅದನ್ನೆಲ್ಲ ಮರುದಿನಕ್ಕೆ ಇಡುದು, ಫ್ರಿಜ್ಜಿನಲ್ಲಿ ಇಡುದು ಎಲ್ಲ ಇಲ್ಲ. ಪಾತ್ರ ಉಳಿದದ್ದು ಸಮೇತ ತೊಳಿಲಿಕ್ಕೆ ಹೋಗ್ತದೆ. ತೊಳೆಯುವಾಗಲೇ ಒಂದು ಕಡೆಯಲ್ಲಿ ಕಟ್ಟೆಯಲ್ಲಿ ಒಂದು ಪಾತ್ರೆಯಲ್ಲೆಲ್ಲ ಹಾಕ್ತಾರೆ. ಆಗ ಇವು ಬಂದ್ರೆ ಭಿಕ್ಷೆಯೋ ಬಂದ ಹೇಳಿ ಎಲ್ಲಿ ತಗೊಂಡೋಗಿ ಕೊಡ್ತಾರೆ. ಹಿಂದೆಲ್ಲ ತೊಳೆಯುವ ಕಟ್ಟೆ ಬಾವಿ ಕಟ್ಟೆ, ಅದೇನು ಶುದ್ಧವಾಗಿರ್ತದೆ. ಅಲ್ಲಿ ಮತ್ತೆ ನೀರು ಮಾಡಿ ಶುದ್ಧ ಮಾಡಿ ಬರ್ತಾರೆ. ಅದೇಲಿ ಎಂಜಿಲ್ ವ್ಯವಸ್ಥೆ ಅಲ್ಲ, ಪಾತ್ರೆ ಎಲ್ಲ ಬಾವಿ ಕಟ್ಟೆ ಆಗೋದು ಊಟ ಆದ ತಕ್ಷಣ. ನಾವು ನಮ್ಮ ಹಳೆ ಹಿಂದಿನ ಮನೆಯಲ್ಲೇ ಹಾಗೆ ಇತ್ತು ಕ್ರಮಗಳು. 10-50 ಜನ ಊಟಕ್ಕೆ ಬಂದು ಊಟ ಆದ ತಕ್ಷಣ ಪಾತ್ರೆ ಎಲ್ಲ ಬಾವಿ ಕಟ್ಟೆಗೆ ಬಂದಾಯ್ತು. ಬಾವಿಯಲ್ಲಿ ಸೇದಿ ನೀರು ತೆಗೆದು ಒಬ್ರು ಮಗೆದು ಕೈಗೆ ಹಾಕೋದು, ಪಾತ್ರೆ ತೊಳಿ. ಪಾತ್ರೆಯಲ್ಲಿ ಇದ್ದದ್ದನ್ನೆಲ್ಲ ಒಂದು ಕಡೆ ರಾಶಿ ಆಗೋದು, ಅದು ಕೊನೆಗೆ ದನಕ್ಕೆ ಎಲ್ಲಿಗೂ ಕೊಟ್ಟು ಬರಲಿಕ್ಕೆ. ಹಾಗೆ ಒಂದು ನಮ್ಮ ಭಿಕ್ಷೆ ಹಾಕಿ ಬಂದರೆ ಅವನಿಗೆ ಕೊಡ್ಲಿಕ್ಕೆ. ಇಷ್ಟೆಲ್ಲ ವ್ಯವಸ್ಥೆ. ಮೊದಲಿಗೆ ವಿಧೂಮ, ನೆಸ್ತ ಮುಸಲೆ, ವ್ಯಂಗಾರೆ, ಭುಕ್ತವಜ್ಜನೆ, ಅತೀತೆ ಪಾತ್ರ ಸಂಚಾರೆ. ಆಗ ಇವನು ಹೋಗಲಿ ಭಿಕ್ಷಾಂ ಲಿಪ್ಸೇತ ವೈಮನಿಹಿ. ಇನ್ನೊಂದು ಮಾತನ್ನು ಇನ್ನೊಂದು ಕಡೆಯಲ್ಲಿ ಹೇಳಿದ್ರು ಅವರು ವ್ಯಾಸರು ಹೇಳುವಾಗ. ಇನ್ನೊಂದಿಗೆ ಹೇಳಿದ್ರೆ, ಮಕ್ಕಳು ಅಳುವ ಶಬ್ದವು ನಿಂತಿರಬೇಕು ಅಂತ. ಹಾಗೆ ಅವುಗಳು ಮಾಲಗೆ ಆಗಿರ್ತದೆ ತಿಂದು, ಆಗ ಹೋಗ್ಲಿಕ್ಕೆ. ಇಲ್ಲಾಂದ್ರೆ ಮಕ್ಕಳಿಗೆ ಅಂತ ಎತ್ತಿಟ್ಟದ್ದು ಕೊಡ್ತಾರೆ ಕೆಲವೊಮ್ಮೆ. ಹೀಗೆ ಬಹಳ ಚಂದವಾಗಿ ಭಿಕ್ಷೆಯ ಕಾಲವನ್ನು ಹೇಳುತ್ತಾ, ಮತ್ತೆ ಎಷ್ಟು ತಿನ್ನಬೇಕು ಎಷ್ಟು ಹಿಡಿಬೇಕು ಅಂದ್ರೆ ಪ್ರಾಣಾಯಾತ್ರಿಗ ಮಾತ್ರ ಸ್ಯಾತ್. ಎಷ್ಟು ತಿನ್ಲಿಕ್ಕೆ ಬದುಕಲಿಕ್ಕೆ ಬೇಕು ಅಷ್ಟು ಮಾತ್ರ. ಸಿಕ್ಕಾಬಟ್ಟೆ ತಗೊಳ್ಳುದಲ್ಲ, ಕೊಡ್ತಾರೆ ಹೇಳಿ ಮಾತ್ರ ಲಾಭೇಶು ಅನಾದೃತ. ಪೂರ ತಗೊಂಡೋಗಿ ಹೇಳಿದ್ರೆ ಬೇಡ ಹೇಳಬೇಕು, ಇಷ್ಟೇ ಸಾಕು. ಬದುಕಲು ಎಷ್ಟು ಬೇಕೋ ನಾಳೆ ಇವತ್ತು ಸಾಯದಂತೆ ಇರ್ಲಿಕ್ಕೆ ತಿನ್ನುವುದು. ನಾಳೆ ಲೆಕ್ಕಾಚಾರ ಇಲ್ಲ. ಪ್ರತಿನಿತ್ಯವೂ ಆವತ್ತು ಸಾಯದಂತೆ ಬೇಕಾದಷ್ಟು ತಿನ್ಲಿಕ್ಕೆ. ಜಾಸ್ತಿ ಸಿಕ್ಕಿದ್ರೆ ತಗೊಳ್ಬೇಡ, ಸಿಗದಿದ್ರೆ ಅಳಬೇಡ. ಅಲಾಭೇನ ವಿಹನ್ಯೇತ ಲಾಭಂಚೈನನ್ನ ಹರ್ಷೇತ್. ಬಂದದ್ದಕ್ಕೆ ಖುಷಿ ಪಡಬೇಡ. ಇವತ್ತು ಇಷ್ಟು ಕೊಟ್ಟರು ಒಂದು ಗಮ್ಮತ್ತಾಗುದು, ಗಮ್ಮತ್ತು ಬೇಡ. ಕೊಡ್ಲಿಲ್ಲ ಅಂತ ಅಳುವುದು ಬೇಡ. ಹೆಚ್ಚು ಕೊಡ್ತಾರೆ ಅಂತ ತಗೊಳ್ಬೇಡ. ಬೇಕಾದಷ್ಟು ತಗೊಂಡು ಹೋಗು ಅಂತ ಬಹಳ ಚಂದವಾಗಿ
ಭಿಕ್ಷೆಯ ಬಗ್ಗೆ ಮಾತು ಕೊಟ್ಟರು. ಇನ್ನೂ ಕೆಲವು ಮಾತುಗಳನ್ನು ಆ ರೀತಿ ಹೇಳಿದ್ದನ್ನು ಮತ್ತೆ ಸಿಗದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.